ಕ್ವಶನ್ ನಂಬರ್ 1. ಸಾವಿರದ 1935ರ ಕಾಯ್ದೆಯ ಪ್ರಕಾರ 1935ರ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ? 1935ರಲ್ಲಿ 1937ರಲ್ಲಿ ಚುನಾವಣೆ ನಡೀತದೆ. 1937ರಲ್ಲಿ ಚುನಾವಣೆ. 1935ರ ಕಾಯ್ದೆಯ ಪ್ರಕಾರ ಮುಂದಿನ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ. ಯಾವ ಸ್ಥಳದಲ್ಲಿ? ಬಿಹಾರದಲ್ಲಿ, ಮದ್ರಾಸ್ದಲ್ಲಿ, ಒರಿಸ್ಸಾದಲ್ಲಿ, ಪಂಜಾಬದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ. ಈ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಳದಲ್ಲಿ ರೂಪುಗೊಳ್ಳಲಿಲ್ಲ? ಅಂದ್ರ ಪಂಜಾಬ್ ರೈಟ್ ಆನ್ಸರ್ ನೋಡಿ. ಪಂಜಾಬ್. ಯಾವ ಸ್ಥಳದಲ್ಲಿ ಸರ್ಕಾರ ರೂಪುಗೊಳ್ಳಲಿಲ್ಲ? 1935ರ ಕಾಯ್ದೆಯ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ ಅಂದ್ರ ಸರಿಯಾದ ಉತ್ತರ ಪಂಜಾಬ್. 1935ರ ಕಾಯ್ದೆ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ ಅಂದ್ರ ಪಂಜಾಬ್ ಪ್ರಾಂತ್ಯ. ನೆಕ್ಸ್ಟ್ ಕ್ವಶನ್. ಈ ಮುಂದಿನ ಹೇಳಿಕೆಗಳನ್ನ ಗಮನಿಸಿ. 2007 IAS ಕೇಳಿದ ಪ್ರಶ್ನೆ ಇದು. ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಸರ್ಕಾರಿ ನೌಕರರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿದರು. ತಮ್ಮ ಪೋಸ್ಟ್ಗಳನ್ನ ತೊರೆಯುವಂತ ಸೈನಿಕರಿಗೆ ಕೇಳಿಕೊಂಡರು. ರಾಜ್ಯ ಸಂಸ್ಥಾನಗಳ ರಾಜರಿಗೆ ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? 1, 2, 2, 3 ಮಾತ್ರ 1, 2, 3 ಸರಿ. ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಸರ್ಕಾರಿ ನೌಕರರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿದರು. ತಮ್ಮ ಪೋಸ್ಟ್ಗಳನ್ನು ತೊರೆಯುವಂತೆ ಸೈನಿಕರಿಗೆ ಹೇಳಿಕೊಂಡರು. ರಾಜ್ಯ ಸಂಸ್ಥಾನಗಳನ್ನು ರಾಜರಿಗೆ ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು. 1, 2 ಸರಿಯಾಗಿದೆ. ಕ್ವಿಟ್ ಇಂಡಿಯಾ ಚಳವಳಿ ಮಹಾತ್ಮ ಗಾಂಧೀಜಿಯವರು ಏನ್ ಕರೆ ಕೊಟ್ಟರು? ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿದರು. ರೈಟ್ ಆನ್ಸರ್ 3 ಮಾತ್ರ ಸರಿಯಾಗಿದೆ. ಗಾಂಧೀಜಿಯವರ ಬೇಡಿಕೆ ಏನಾಗಿತ್ತು ಅಂತಲ್ಲಿ 3 ಮಾತ್ರ ಸರಿ. ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗ ಚಳವಳಿ ಅಂತ ಕರಿತೀವಿ. ಆ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ರಾಜ್ಯ ಸಂಸ್ಥಾನಗಳ ರಾಜರಿಗೆ ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು. ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು ಅಂತ ಸರಿಯಾದ ಉತ್ತರ 3 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದಲ್ಲಿ 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮವು ಉಂಟಾಗಲಿಲ್ಲ? ಝಾನ್ಸಿಯ ಮೇಲೆ, ಲಕ್ನೋದ ಮೇಲೆ, ಜಗದೀಶ್ಪುರದ ಮೇಲೆ, ಚಿತ್ತೂರದ ಮೇಲೆ. ಅಂದ್ರೆ ಈ ಸ್ಥಳದಲ್ಲಿ 1857ರ ದಂಗೆ ನಡೆಯಲಿಲ್ಲ ಅಂತ. 1857ರ ದಂಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿಲ್ಲ ಅಂತ ಕ್ವಶನ್. ಬಿಹಾರದ ಜಗದೀಶ್ಪುರದಲ್ಲಿ ನಡೆದದಲ್ಲ. ಬಿಹಾರದ ಜಗದೀಶ್ಪುರದಲ್ಲಿ ಕುನ್ವರ್ ಸಿಂಗ್ ಇದ್ದ ಅಲ್ಲಿ. ಬಿಹಾರದ ಕುನ್ವರ್ ಸಿಂಗದಲ್ಲಿ ವಹಿಸಿಕೊಂಡಿದ್ದ ಆತ. ರೈಟ್ ಆನ್ಸರ್ ಯಾವ್ದಂದ್ರ ಸರಿಯಾಗಿರುವಂತ ಉತ್ತರ ಚಿತ್ತೂರು. ಚಿತ್ತೂರದಲ್ಲಿ ಈ ಒಂದು 1857ರ ದಂಗೆ ನಡೆಯಲಿಲ್ಲ. 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ ಅಂದ್ರೆ ಸರಿಯಾದ ಉತ್ತರ ಚಿತ್ತೂರು. ರೈಟ್ ಆನ್ಸರ್. 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ ಅಂದ್ರೆ ಸರಿಯಾದ ಉತ್ತರ ಚಿತ್ತೂರು. ರೈಟ್ ಆನ್ಸರ್ ಚಿತ್ತೂರು. 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ ಅಂದ್ರೆ ಸರಿಯಾದ ಉತ್ತರ ಚಿತ್ತೂರು. ಸರಿಯಾಗಿರುವಂತ ಉತ್ತರ ಚಿತ್ತೂರು. 1857ರ ದಂಗೆಯ ಪ್ರಮುಖ ಮುಖಂಡರಾದ ಕುನ್ವರ್ ಸಿಂಗ್ ಯಾವ ಪ್ರದೇಶಕ್ಕೆ ಸೇರಿದವರಾಗಿದ್ದರು? ನೋಡಿ, ಅದೇ ರಿಪೀಟೆಡ್ ಪ್ರಶ್ನೆ. ಹೌದಾ? ಕರೆಕ್ಟ್ ಆನ್ಸರ್ ಮಾಡಿ. ಕುನ್ವರ್ ಸಿಂಗ್ ಅಂದ್ರು ಒಂದೇ, ಕುನ್ವರ್ ಸಿಂಗ್ ಅಂದ್ರು ಒಂದೇ. ಉತ್ತರ ಬಿಹಾರದ ಜಗದೀಶ್ಪುರ ಅಂತ ಕರಿತೀವಲ್ಲ ಅದು.
ಬಿಹಾರದ ಜಗದೀಶ್ಪುರ. ಬಿಹಾರದ ಜಗದೀಶ್ಪುರದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕುಂವರ್ ಸಿಂಗ್. ರೈಟ್ ಆನ್ಸರ್. ಬಿಹಾರದ ಜಗದೀಶ್ಪುರದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕುಂವರ್ ಸಿಂಗ್. 1857ರ ದಂಗೆಯ ಪ್ರಮುಖ ಮುಖಂಡರಾಗಿರುವಂತ ಕುಂವರ್ ಸಿಂಗ್ ಯಾವ ಪ್ರದೇಶಕ್ಕೆ ಸೇರಿದವರಾಗಿದ್ದರು ಅಂದ್ರ ಬಿಹಾರದ ಜಗದೀಶ್ಪುರ. ನೆಕ್ಸ್ಟ್ ಕ್ವಶನ್, ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ? ಸರಿಯಾದ ಜೋಡಿ ಯಾವುದಾಗಿದೆ? ಸರಿಯಾದ ಜೋಡಿ ಚಂಪಾರಣ್ಯ ರಾಜೇಂದ್ರ ಪ್ರಸಾದ್, ಅಹಮದಾಬಾದ್ ಮಿಲ್ ಕಾರ್ಮಿಕರು ಮೊರಾರ್ಜಿ ದೇಸಾಯಿ, ಖೇಡಾ ಸತ್ಯಾಗ್ರಹ ವಲ್ಲಭಾಯಿ ಪಟೇಲ್. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ ಇದು. IAS ಬಂದಂತ ಪ್ರಶ್ನೆಯಾಗಿದೆ. ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ? ಸರಿಯಾದ ಜೋಡಿ ಯಾವುದಾಗಿದೆ ಅಂತ. ಚಂಪಾರಣ್ಯ ರಾಜೇಂದ್ರ ಪ್ರಸಾದ್, ಅಹಮದಾಬಾದ್ ಮಿಲ್ ಕಾರ್ಮಿಕರು ಮೊರಾರ್ಜಿ ದೇಸಾಯಿ, ಖೇಡಾ ವಲ್ಲಭಾಯಿ ಪಟೇಲ್. ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ರಾಜೇಂದ್ರ ಪ್ರಸಾದ್ ಅವರು, ಅಹಮದಾಬಾದ್ ಮಿಲ್ ಕಾರ್ಮಿಕರ ಹೋರಾಟ ಮೊರಾರ್ಜಿ ದೇಸಾಯಿ ಅವರು, ಖೇಡಾ ವಲ್ಲಭಾಯಿ ಪಟೇಲ್. 2-3 ರೈಟ್ ಆನ್ಸರ್. 1, 2, 3. ಸರ್, ಚಂಪಾರಣ್ಯದಲ್ಲಿ ರಾಜೇಂದ್ರ ಪ್ರಸಾದ್ ಇದ್ರು ರಾಜೇಂದ್ರ ಪ್ರಸಾದ್, ಬಟ್ ಕರೆದವ್ರು ಯಾರಂದ್ರೆ ರಾಜಕುಮಾರ್ ಶುಕ್ಲಾ. ಆ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿ ಅವರನ್ನು ಕರೆದವ್ರು ಯಾರು ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅಲ್ಲ, ರಾಜಕುಮಾರ್ ಶುಕ್ಲಾ ಅವರು ಕರೀತಾರೆ. ಬಟ್ ಆ ಹೋರಾಟದಲ್ಲಿ ಗಾಂಧೀಜಿಯವರ ಜೊತೆಯಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಯಾರಂದ್ರೆ ರಾಜೇಂದ್ರ ಪ್ರಸಾದ್ ಭೇಟಿಯಾಗಿದ್ರು. ಮುಂದಿನಗಳಲ್ಲಿ ಯಾವ್ದು ಸರಿಯಾದ ಜೋಡಿ ಅಂತಂದ್ರೆ ಚಂಪಾರಣ್ಯ ರಾಜೇಂದ್ರ ಪ್ರಸಾದ, ಅಹಮದಾಬಾದ್ ಮಿಲ್ ಕಾರ್ಮಿಕರು ಮೊರಾರ್ಜಿ ದೇಸಾಯಿ, ಖೇಡಾ ಸತ್ಯಾಗ್ರಹ ವಲ್ಲಭಾಯಿ ಪಟೇಲ್. ಆ ಉದ್ದೇಶಕ್ಕಾಗಿ 1, 2, 3 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, 1918ರ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರು? 1918ರಲ್ಲಿ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರು? ಇಂದ್ರನಾರಾಯಣ ದ್ವಿವೇದಿ, ಗೌರಿಶಂಕರ್ ಮಿತ್ರ ಅವರು, ಜವಾಹರ್ಲಾಲ್ ನೆಹರು ಅವರು, ಮದನ್ ಮೋಹನ್ ಮಾಳವೀಯ ಅವರು. 1918ರ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರು? ಇಂದ್ರನಾರಾಯಣ ದ್ವಿವೇದಿಯವರು, ಗೌರಿಶಂಕರ್ ಮಿಶ್ರಾ ಅವರು, ಜವಾಹರ್ಲಾಲ್ ನೆಹರು ಅವರು, ಮದನ್ ಮೋಹನ್ ಮಾಳವೀಯ ಅವರು. ಕರೆಕ್ಟ್ ಆನ್ಸರ್ ಮಾಡಿ. ರೈಟ್ ಆನ್ಸರ್ ಯಾವ್ದಂದ್ರ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಸರಿಯಾಗಿರುವಂತ ಉತ್ತರ. ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಸರಿಯಾಗಿರುವಂತ ಉತ್ತರ. 1918ರ ಫೆಬ್ರವರಿಯಲ್ಲಿ ರೂಪುಗೊಂಡ UP ಕಿಸಾನ್ ಸಭಾದ ಸ್ಥಾಪನೆಯೊಂದಿಗೆ ಸಂಬಂಧ ಹೊಂದಿದವರು ಯಾರಂದ್ರ ಜವಾಹರ್ಲಾಲ್ ನೆಹರು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ 1920ರ ಅಕ್ಟೋಬರ್ದಲ್ಲಿ ತಾಸ್ಕೆಂಟದಲ್ಲಿ ಸಭೆ ಸೇರಿದ್ದ ಭಾರತೀಯ ಗುಂಪಿನ ನೇತೃತ್ವ ವಹಿಸಿದವರು ಯಾರು? ನೋಡಿ ಕ್ವಶನ್ ನೋಡಿ. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ 1920ರ ಅಕ್ಟೋಬರದಲ್ಲಿ ತಾಸ್ಕೆಂಟದಲ್ಲಿ ಸಭೆ ಸೇರಿದ್ದ ಭಾರತೀಯರ ಗುಂಪಿನ ನೇತೃತ್ವ ವಹಿಸಿದವರು ಯಾರು? HK ಸರ್ಕಾರ್ ಅವರು, PC ಜೋಶಿ ಅವರು, MC ಚಾಗ್ಲಾ ಅವರು, MN ರಾಯ್ ಅವರು. ಯಾರು ಇದರ ನೇತೃತ್ವ ವಹಿಸಿಕೊಂಡಿದ್ರು? ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆ 1920ರ ಅಕ್ಟೋಬರ್ನಲ್ಲಿ ತಾಸ್ಕೆಂಟದಲ್ಲಿ. ಎಸ್, ವೆರಿ ಗುಡ್. 53% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಎಕ್ಸಲೆಂಟ್. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ ಇದು. IAS 2005 ಸರಿಯಾದ ಉತ್ತರ ಯಾವ್ದಂದ್ರ MN ರಾಯ್. ರೈಟ್ ಆನ್ಸರ್. MN ರಾಯ್ ಅವರು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಗೆ 1920ರ ಅಕ್ಟೋಬರ್ನಲ್ಲಿ ತಾಸ್ಕೆಂಟದಲ್ಲಿ ಸಭೆ ಸೇರಿದ್ದ ಭಾರತೀಯರ ಗುಂಪಿನ ನೇತೃತ್ವ ವಹಿಸಿದವರು ಯಾರಂದ್ರೆ MN ರಾಯ್ ಅವರು. ಸರಿಯಾಗಿರುವಂತ ಉತ್ತರ MN ರಾಯ್. ನೆಕ್ಸ್ಟ್ ಕ್ವಶನ್, ಮುಂದಿನ ಹೇಳಿಕೆಗಳನ್ನ ಗಮನಿಸಿ. ಸಿಮ್ಲಾ ಸಮ್ಮೇಳನ ನಡೆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ವೈಸರಾಯಿಯಾಗಿದ್ದರು. ಬಾಂಬೆ ಮತ್ತು ಕರಾಚಿಗಳಲ್ಲಿ ರಾಯಲ್ ಇಂಡಿಯನ್ ನೇವಿ ಸೈನಿಕರು ಸರ್ಕಾರದ ವಿರುದ್ಧ ಬಂಡಾಯವೆದ್ದಿದ್ದು 1946ರ ಭಾರತೀಯ ದಂಗೆ ಎಂದು ಸಂಭವಿಸಿತು. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1, 2 ಸರಿಯಾಗಿದೆ, ಯಾವುದೂ ಅಲ್ಲ. 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2 ಸರಿ, ಯಾವುದೂ ಅಲ್ಲ.
1 2 2 ಸರಿನಾ? ಯಾಕೆ ಮಿಸ್ ಆಗತ್ತವ ನಿಮ್ಮ ಮಾರ್ಕ್ಸ್? ಎಲ್ಲಿ ಹೊಂಟಾವ ಮಾರ್ಕ್ಸ್ ನಿಮ್ಮ? ಯಾಕೆ ಹಿಂಗಾಗತ್ತದ? ಆನ್ಸರ್ ಸರಿಯಾದ ಉತ್ತರ 2 ಮಾತ್ರ ಸರಿ. 2 ಮಾತ್ರ ಸರಿ. ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸಿಮ್ಲಾ ಸಮ್ಮೇಳನ ನಡೆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಇರಲಿಲ್ಲ, ಲಾರ್ಡ್ ವೆವೆಲ್ ಇದ್ದ. ವೆವೆಲ್ ಸಿಮ್ಲಾ ಸಮ್ಮೇಳನ ಮಾಡಿದ, ವೆವೆಲ್ ಇಲ್ಲ. 1945ರಲ್ಲಿ ಲಾರ್ಡ್ ವೆವೆಲ್ ಇದ್ದ, ಲಾರ್ಡ್ ವೆವೆಲ್. ಆ ಉದ್ದೇಶಕ್ಕಾಗಿ ಸಿಮ್ಲಾ ಸಮ್ಮೇಳನ ನಡೆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ವೈಸ್ರಾಯ್ ಆಗಿರಲಿಲ್ಲ, ಲಾರ್ಡ್ ವೆವೆಲ್ ಆಗಿದ್ದ. ಬಾಂಬೆ ಮತ್ತು ಕರಾಚಿಗಳಲ್ಲಿ ರಾಯಲ್ ಇಂಡಿಯನ್ ನೇವಿ ಸೈನಿಕರ ಸರ್ಕಾರದ ವಿರುದ್ಧ ಬಂಡೆದ್ದಾಗ 1946ರಲ್ಲಿ ಭಾರತೀಯ ನೌಕಾದಂಗೆ ಸಂಭವಿಸಿತು. ಸರಿಯಾಗಿ ಇರುತ್ತೆ ಉತ್ತರ 1946ರ ಭಾರತೀಯ ನೌಕಾದಂಗೆ. ಆ ಉದ್ದೇಶಕ್ಕಾಗಿ 2 ಮಾತ್ರ ಸರಿಯಾಗಿದೆ. 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾವನೆ ಮಾಡಿದರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ ಹೆಂಗ್ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾವನೆ ಮಾಡಿದರು? ನೋಡಿ, ಮಜರುಲ್ ಹಕ್ ಅವರು, ಮೌಲಾನ್ ನಸರಿತ್ ಮೋಹನಿ ಅವರು, ಹಕೀಂ ಅಜ್ಮಲ್ ಖಾನ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು. ಯಾರು ಈ ಮಾತನ್ನು ಕೊಟ್ಟರು? ನಮಗೆ ಇಷ್ಟು ಮಂದಿಯಾಗ ನಮ್ ಬಹಳ ಹತ್ತಿರ ಇರುವಂತ ವ್ಯಕ್ತಿ ಯಾರು? ಅವ್ರ ಹಕ್ರಿ ನೋಡೋಣ. ಬಹಳ ಹತ್ತಿರ ಇರುವಂತ ವ್ಯಕ್ತಿ, ನಮ್ಮ ಬಹಳ ಹತ್ತಿರವಾಗಿರುವಂತ ವ್ಯಕ್ತಿ. ವೆರಿ ಗುಡ್. ಈ ಕ್ಲೂ ಮ್ಯಾಗ ಹಾಕಿದ್ರೆ ಸಾಕು. ಶಾಣೆ ನೀವು ಬಿಸಿ ಊಟ ಮಾಡಿದ್ದು ಬಿಟ್ಟು ಶಾಣೆ ಅದಾವಲ್ಲ ಒಳಗ. ವೆರಿ ಗುಡ್. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾಪನೆ ಮಾಡಿದರು ಅಂದ್ರ ಅಬ್ದುಲ್ ಕಲಾಂ ಆಜಾದ್ ಅವರು ಪ್ರಸ್ತಾಪನೆ ಮಾಡಿದ್ರು. ರೈಟ್ ಆನ್ಸರ್ ಅಬ್ದುಲ್ ಕಲಾಂ ಆಜಾದ್. ಡಿ ರೈಟ್ ಆನ್ಸರ್. ಭಾರತ ಸ್ವತಂತ್ರ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ಯ ಎಂದರೆ ಎಲ್ಲಾ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಯಾರು ಪ್ರಸ್ತಾವನೆ ಮಾಡಿದರು ಅಂದ್ರೆ ಅಬ್ದುಲ್ ಕಲಾಂ ಆಜಾದ್. ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್, ಕೊನೆಯ ಪ್ರಶ್ನೆ ಇದು. ಕೊನೆಯ ಪ್ರಶ್ನೆ, ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ ಯಾವ ವರದಿ? 2004 IAS ಕೇಳಿದಂತ ಪ್ರಶ್ನೆ. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ ಭಾರತೀಯ ಕೌನ್ಸಿಲ್ ಆಕ್ಟ್ 1919ಕ್ಕೆ ಆಧಾರವಾಯಿತು. ಭಾರತ ಸರ್ಕಾರ ಶಾಸನ 1919ಕ್ಕೆ ಆಧಾರವಾಯಿತು. ಭಾರತ ಸರ್ಕಾರ ಶಾಸನ 1935ಕ್ಕೆ ಆಧಾರವಾಯಿತು. ಭಾರತ ಸ್ವತಂತ್ರ ಕಾಯ್ದೆ 1947ಕ್ಕೆ ಆಧಾರವಾಯಿತು. ಯಾವುದು ಕರೆಕ್ಟ್ ಆನ್ಸರ್? ಭಾರತ ಸರ್ಕಾರ ಶಾಸನ 1919ಕ್ಕೆ ಆಧಾರವಾಯಿತು. ಭಾರತ ಸರ್ಕಾರ ಶಾಸನ 1935ಕ್ಕೆ ಆಧಾರವಾಯಿತು. ಭಾರತ ಸ್ವತಂತ್ರ ಕಾಯ್ದೆ 1947ಕ್ಕೆ ಆಧಾರವಾಯಿತು. ಅಂದ್ರೆ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ವರದಿ ಅಂದ್ರೆ ಏನು ಅಂತಂದ್ರೆ ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ. ಎಸ್, ವೆರಿ ಗುಡ್. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ 1919ರ ಭಾರತ ಸರ್ಕಾರದ ಶಾಸನ ಅಂತ ಅರ್ಥ. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ. ಸರಿಯಾದ ಉತ್ತರ ಭಾರತ ಸರ್ಕಾರ ಶಾಸನ 1919ಕ್ಕೆ ಆಧಾರವಾಯಿತು. ಸರಿಯಾದ ಉತ್ತರ ಮಾಂಟಿಗೋ ಚೆಮ್ಸ್ಫರ್ಡ್ ವರದಿ. ರೈಟ್ ಆನ್ಸರ್ ಭಾರತ ಸರ್ಕಾರ ಶಾಸನ. ಕ್ವಶನ್ ನಂಬರ್ 1, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿ, ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿ ಕೆಳಗಿನ ಯಾವ ಅಂಶ ತಪ್ಪು? ಯಾವ ಅಂಶ ತಪ್ಪಾಗಿದೆ? ಕ್ವಶನ್ ಎಷ್ಟು ಚೆನ್ನಾಗಿದೆ ನೋಡಿ. 1942ರ ಕ್ವಿಟ್ ಇಂಡಿಯಾ ಚಳವಳಿ ಕೆಳಗಿನ ಯಾವ ಅಂಶ ತಪ್ಪಾಗಿದೆ? ಇದು ಅಹಿಂಸಾತ್ಮಕ ಚಳವಳಿಯಾಗಿತ್ತು. ಮಹಾತ್ಮ ಗಾಂಧಿಯವರ ಇದರ ನೇತೃತ್ವವನ್ನ ವಹಿಸಿದ್ದರು. ಅದು ಸ್ವಯಂ ಪರಿವರ್ತನವಾಗಿತ್ತು. ಎಲ್ಲವೂ ತಪ್ಪಾಗಿದೆ. 1942ರ ಕ್ವಿಟ್ ಇಂಡಿಯಾ ಚಳವಳಿ ಕುರಿತಂತೆ ಈ ಕೆಳಗಿನ ಯಾವ ಅಂಶ ತಪ್ಪಾಗಿದೆ? ಇದು ಅಹಿಂಸಾತ್ಮಕ ಚಳವಳಿಯಾಗಿತ್ತು.
ಇದೊಂದು ಅಹಿಂಸಾತ್ಮಕವಾದಂತ ಚಳವಳಿಯಾಗಿತ್ತು. ಮಹಾತ್ಮ ಗಾಂಧೀಜಿಯವರು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅದು ಸ್ವಯಂ ಪ್ರವೃತ್ತಿಯಾಗಿತ್ತು. ಎಲ್ಲವೂ ತಪ್ಪಾಗಿವೆ. ಯಾವ ಹೇಳಿಕೆ ತಪ್ಪು? IAS 2011ರಲ್ಲಿ ಕೇಳಿದಂತ ಪ್ರಶ್ನೆ. ಕ್ವಶನ್ ನೋಡಿ, 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಯಾವ ಅಂಶ ನೋಡಿ ಸ್ವಯಂ ಪ್ರೇರಿತವಾಗಿತ್ತು? ರೈಟ್ ಆನ್ಸರ್. ಇದು ಸ್ವಯಂ ಪ್ರೇರಿತವಾದಂತ ಹೋರಾಟ. ಓಕೆ. ಇದು ಅಹಿಂಸಾತ್ಮಕವಾದಂತ ಹೋರಾಟನೂ ಓಕೆ. ಆದ್ರ ಈ ಹೋರಾಟದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿರ್ಲಿಲ್ಲ. ನೆನ್ಪಿಡಿ, ಈ ಹೋರಾಟದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿ, ಯಾಕಂದ್ರೆ ಮಹಾತ್ಮ ಗಾಂಧಿಯವರು ಜೈಲಿಗೆ ಹಾಕಿ ಬಿಡ್ತಾರಲ್ಲ, ಮಹಾತ್ಮ ಗಾಂಧಿನ ಒಯ್ದು ಜೈಲಲ್ಲಿ ಬಂಧಿಸ್ತಾರೆ 1942. ಅದಕ್ಕೆ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನ ನಾಯಕರಿಲ್ಲದ ಹೋರಾಟ ಅಂತ ಕರೀತಾರೆ. ಕ್ವಶನ್ ಕೇಳಿದ್ದಾರೆ ನೋಡಿ, ಈ ಕೆಳಗಿನ ಯಾವ ಹೋರಾಟವನ್ನ ನಾಯಕರಿಲ್ಲದ ಹೋರಾಟ ಎನ್ನುವರಂದ್ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ನಾಯಕರಿಲ್ಲದ ಹೋರಾಟ ಅಂತ ಹೇಳಿ ಕರೀತಾರೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಇದನ್ನ ನಾಯಕರಿಲ್ಲದ ಹೋರಾಟ. ಆದ್ರೂ ಕೂಡ ಅರುಣಾ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ ಇದರ ನಾಯಕತ್ವ ವಹಿಸಿಕೊಳ್ತಾರೆ. 1942ರ ಕ್ವಿಟ್ ಇಂಡಿಯಾ ಚಳವಳಿ ಕುರಿತಂತೆ ಈ ಕೆಳಗಿನ ಯಾವ ಅಂಶ ತಪ್ಪಾಗಿದೆ ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಯಾವ್ದಂದ್ರ ರೈಟ್ ಆನ್ಸರ್. ಬರ್ಕೊಳ್ಳಿ, ಸುಮ್ಮನೆ ಇರ್ಲಿ ನೀವು ಆ ಪಾಯಿಂಟ್ ಗಳನ್ನ ಕ್ವಶನ್ ಇದು ಆನ್ಸರ್ ಬರ್ಕೋತ ಹೋಗ್ಬಿಡಿ. ಅದು ಯಾವ ವರ್ಷ ಎಕ್ಸಾಮ್ ಕೇಳಿದ್ದಾನೆ ಅಂತ ಹೇಳಿ. IAS 2011ರಲ್ಲಿ ಕೇಳಿದ ಪ್ರಶ್ನೆ, ಮಹಾತ್ಮ ಗಾಂಧಿ ಅದರ ನೇತೃತ್ವವನ್ನ ವಹಿಸಿದ್ದರು. ರಾಂಗ್. ನಂತರ ಭಾರತೀಯ ನಾಗರಿಕ ಸೇವೆ ಎಂಬ ಮಾನಿಸಲ್ಪಟ್ಟಿರ್ತಕ್ಕಂಥ ಪ್ರಸಂವಿಧಾನಬದ್ಧ ನಾಗರಿಕ ಸೇವೆಯನ್ನ ಕೆಳಗಿನ ಗವರ್ನರ್ ಜನರಲ್ ಯಾರು ರಚಿಸಿದರು? ಅಂದ್ರ ಈ ಸಿವಿಲ್ ಸರ್ವಿಸ್ ಅಂತ ಕರಿತೀರಲ್ಲ, ICS ಎಕ್ಸಾಮ್ಗಳಂತ ಕರಿತೀವಲ್ಲ, ICS ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರಿತೀವಲ್ಲ, ICS ಎಕ್ಸಾಮ್ಗಳನ್ನ ಇಂಡಿಯನ್ ಸಿವಿಲ್ ಸರ್ವಿಸ್ IAS 2010ರಲ್ಲಿ ಕೇಳಿದಂತ ಪ್ರಶ್ನೆ. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಇದನ್ನ ಭಾರತ ದೇಶದಲ್ಲಿ ಜಾರಿಗೆ ತಂದವರು ಯಾರು? ಯಾರನ್ನ ಭಾರತ ದೇಶದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ? ವಾರನ್ ಹೆಸ್ಟಿಂಗ್ ಅವರನ್ನ, ಲಾರ್ಡ್ ವೆಲ್ಲೆಸ್ಲಿ ಅವರನ್ನ, ಕಾರ್ನ್ ವಾಲಿಸ್ ಅವರನ್ನ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರನ್ನ. ಯಾರನ್ನ? ಶಬಾಷ್, 72% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ರೈಟ್ ಆನ್ಸರ್ ಲಾರ್ಡ್ ಕಾರ್ನ್ ವಾಲಿಸ್ ಸರಿಯಾಗಿರುವಂತ ಉತ್ತರ. ಲಾರ್ಡ್ ಕಾರ್ನ್ ವಾಲಿಸ್. ಲಾರ್ಡ್ ಕಾರ್ನ್ ವಾಲಿಸ್ ಅವರನ್ನ ಭಾರತ ದೇಶದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಯಾರಂದ್ರ ಲಾರ್ಡ್ ಕಾರ್ನ್ ವಾಲಿಸ್. ಲಾರ್ಡ್ ಕಾರ್ನ್ ವಾಲಿಸ್ ಇವರನ್ನ ಭಾರತ ದೇಶದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸೇವೆಗಳ ಪಿತಾಮಹ ಯಾರು? ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಕರ್ನಾಟಕದಲ್ಲಿ ರಘುವರೆ. ರೈಟ್ ಆನ್ಸರ್. ಕೆ ಶೇಷಾದ್ರಿ ಅಯ್ಯರ್. ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಪಿತಾಮಹ ಯಾರಂದ್ರ ಕೆ ಶೇಷಾದ್ರಿ ಅಯ್ಯರ್. ಕೆ ಶೇಷಾದ್ರಿ ಅವರನ್ನ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಯಾರಂದ್ರ ಕೆ ಶೇಷಾದ್ರಿ ಅಯ್ಯರ್. ಕೆ ಶೇಷಾದ್ರಿ ಅಯ್ಯರ್. ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಯಾರಂದ್ರ ಕೆ ಶೇಷಾದ್ರಿ ಅಯ್ಯರ್. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸ್ವದೇಶಿ ಚಳವಳಿ ಆರಂಭಕ್ಕೆ ತಕ್ಷಣ ಕಾರಣವೇನಾಗಿತ್ತು? ಸ್ವದೇಶಿ ಚಳವಳಿ ಆರಂಭಕ್ಕೆ ತಕ್ಷಣದ ಕಾರಣ ಏನಾಗಿತ್ತು? IAS 2010ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಲಾರ್ಡ್ ಕರ್ಜನ್ ಇಂದ ಬಂಗಾಳ ವಿಭಜನೆ, ಲೋಕಮಾನ್ಯ ತಿಲಕರು ವಿಧಿಸಲ್ಪಟ್ಟ 18 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ, ಲಾಲ್ ಲಜಪತ್ ರಾಯ್, ಅಜಿತ್ ಸಿಂಗ್ ಬಂಧನ ಮತ್ತು ಗಡಿಪಾರು ಪಂಜಾಬ್ ವಸಾಹತುಕರಣ ಮಸೂದೆಗೆ ಅಂಗೀಕಾರ, ಚಾಪೇಕರ್ ಸಹೋದರರಿಗೆ ವಿಧಿಸಲ್ಪಟ್ಟ ಮರಣದಂಡನೆ. ವಿದೇಶಿ ಚಳವಳಿ ಆರಂಭ. ಸ್ವದೇಶಿ ಚಳವಳಿ ಅಂದ್ರು ಒಂದೇ, ಇದನ್ನು ವಂಗಭಂಗ ಚಳವಳಿ ಅಂತ ಕರೀತಾರೆ. ವಂಗಭಂಗ ಚಳವಳಿ ಅಂದ್ರು ಒಂದೇ, ಸ್ವದೇಶಿ ಚಳವಳಿ ಅಂದ್ರು ಒಂದೇ. ಈ ಸ್ವದೇಶಿ ಚಳವಳಿಯ ಆರಂಭಕ್ಕೆ ತತ್ಕ್ಷಣದ ಕಾರಣ ಏನಾಗಿತ್ತು? ಯಾವ ಕಾರಣ? ಲಾರ್ಡ್ ಕರ್ಜನ್ ಇಂದ ಬಂಗಾಳ ವಿಭಜನೆ, ಲೋಕಮಾನ್ಯ ತಿಲಕರಿಗೆ ವಿಧಿಸಲ್ಪಟ್ಟ 18 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ, ಲಾಲ್ ಲಜಪತ್ ರಾಯ್ ಮತ್ತು ಅಜಿತ್ ಸಿಂಗ್ ಬಂಧನ ಮತ್ತು ಗಡಿಪಾರು, ಪಂಜಾಬ್ ವಸಾಹತುಕರಣ ಮಸೂದೆ ಅಂಗೀಕಾರ, ಚಾಪೇಕರ್ ಸಹೋದರಿಗೆ ವಿಧಿಸಲ್ಪಟ್ಟ ಮರಣದಂಡನೆ. ಕರೆಕ್ಟ್ ಆನ್ಸರ್ ಮಾಡಿ.
ಯಾಕೆ ವಂಗಭಂಗ ಚಳವಳಿ ಆರಂಭ ಆಯಿತು? ವಂಗಭಂಗ ಚಳವಳಿ ಆರಂಭ ಆಗಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು? ಶವಾಶ್, 61% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ ಯಾವ್ದಂದ್ರ ರೈಟ್ ಆನ್ಸರ್. ರೈಟ್ ಆನ್ಸರ್ ಲಾರ್ಡ್ ಕರ್ಜನ್ ಇಂದ ಬಂಗಾಳ ವಿಭಜನೆ ಸರಿಯಾಗಿರುವಂತ ಉತ್ತರ. ಲಾರ್ಡ್ ಕರ್ಜನ್ ಇಂದ ಬಂಗಾಳ ವಿಭಜನೆ ಸರಿಯಾಗಿರುವಂತ ಉತ್ತರ. ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಂದ್ರೆ ಭಾರತ ದೇಶದಲ್ಲಿ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ. ಯಾವ ವರ್ಷ? 1905. 1905 ಅಕ್ಟೋಬರ್ 16ನೇ ತಾರೀಕು. ವೆರಿ ಇಂಪಾರ್ಟೆಂಟ್, ಇದು ಬಹಳ ಸರಿ ಎಕ್ಸಾಮ್ ರಿಪೀಟ್ ಪ್ರಶ್ನೆ ಆಗಿದೆ ನೋಡಿ. 1905 ಅಕ್ಟೋಬರ್ 16ರಂದು ಬಂಗಾಳದ ವಿಭಜನೆ ಆಗ್ತದೆ. ಲಾರ್ಡ್ ಕರ್ಜನ್ ಅವರು ಬಂಗಾಳ ವಿಭಜನೆಯನ್ನು ಮಾಡ್ತಾರೆ 1905 ಅಕ್ಟೋಬರ್ 16ರಂದು. ಸ್ವದೇಶಿ ಚಳವಳಿ ಆರಂಭಕ್ಕೆ ತಕ್ಷಣದ ಕಾರಣವೇನಾಗಿತ್ತು ಅಂದ್ರೆ ಲಾರ್ಡ್ ಕರ್ಜನ್ ಇಂದ ಬಂಗಾಳ ವಿಭಜನೆ ಸರಿಯಾಗಿರುವಂತಹ ಉತ್ತರ. ಲಾರ್ಡ್ ಕರ್ಜನ್ ಇಂದ ಬಂಗಾಳ ವಿಭಜನೆ 1905 ಅಕ್ಟೋಬರ್ 16ನೇ ತಾರೀಕು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ರೈತರ ಸಮಸ್ಯೆಗಳನ್ನ ಪರಿಶೀಲಿಸಲು ಚಂಪಾರಣ್ಯಗೆ ಬರಬೇಕೆಂಬ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಹಾತ್ಮ ಗಾಂಧೀಜಿಯವರ ಮನ ಒಪ್ಪಿಸಿದರು. ಚಂಪಾರಣ್ಯ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಚಂಪಾರಣ್ಯ ಪರಿಶೀಲನೆಯಲ್ಲಿ ಪಾಲ್ಗೊಂಡಂತ ಮಹಾತ್ಮ ಗಾಂಧೀಜಿಯವರು ಸಹೋದ್ಯೋಗಿಗಳಲ್ಲಿ ಜಿ.ಬಿ. ಕೃಪಲಾನಿ ಕೂಡ ಒಬ್ಬರು. ನೋಡಿ, IAS 2010ರಲ್ಲಿ ಕೇಳಿದಂತ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ರೈತರ ಸಮಸ್ಯೆಗಳನ್ನು ಪರಿಶೀಲಿಸಲು ಚಂಪಾರಣ್ಯಗೆ ಬರಬೇಕೆಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಹಾತ್ಮ ಗಾಂಧೀಜಿಯವರ ಮನ ಒಪ್ಪಿಸಿದರು. ಚಂಪಾರಣ್ಯ ಪರಿಶೀಲನೆಯಲ್ಲಿ ಪಾಲ್ಗೊಂಡ ಮಹಾತ್ಮ ಗಾಂಧೀಜಿಯವರು ಸಹೋದ್ಯೋಗಿಗಳಲ್ಲಿ ಜಿ.ಬಿ. ಕೃಪಲಾನಿ ಕೂಡ ಒಬ್ಬರು. ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, 1 2 ಸರಿಯಾಗಿದೆ, 1 2 ಯಾವುದೂ ಅಲ್ಲ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಶಬಾಷ್, 38% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಬಟ್ 36% ತಪ್ಪು ಆನ್ಸರ್ ಹಾಕಿದ್ದೀರಿ. ಯಾಕಂದ್ರೆ ಇಲ್ಲಿ ವಾಸ್ತವದಲ್ಲಿ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ವೆಲ್ಕಮ್ ಮಾಡಿಕೊಂಡವ್ರು ಇವ್ರು ಅಲ್ಲವೇ ಅಲ್ಲ. ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಇವರನ್ನು ವೆಲ್ಕಮ್ ಮಾಡಿಕೊಂಡವ್ರು ಯಾರಂದ್ರ ನೋಡಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಬರಂಗೇ ಇಲ್ಲ ಇಲ್ಲಿ. ನಿಮ್ಗೆಲ್ಲ ಗೊತ್ತದ ಮಹಾತ್ಮ ಗಾಂಧೀಜಿಯವರನ್ನು ಚಂಪಾರಣ್ಯ ಸತ್ಯಾಗ್ರಹ ಬರಮಾಡಿಕೊಂಡವ್ರು ಯಾರು? ಶಬಾಷ್, ರಾಜಕುಮಾರ್ ಶುಕ್ಲಾ. ಮಹಾತ್ಮ ಗಾಂಧೀಜಿಯವರನ್ನ ಗಾಂಧೀಜಿಯವರು ಭಾರತ ದೇಶದಲ್ಲಿ ಮಾಡಿದಂತ ಮೊಟ್ಟ ಮೊದಲ ಹೋರಾಟ ಇದು. ನಿಮ್ಗೆಲ್ಲ ಗೊತ್ತದ. ಭಾರತ ದೇಶ ಗಣೇಶ್ ಅನ್ನುವಂತ ವಿದ್ಯಾರ್ಥಿ ಅವರಿಗೆ ಹೇಳ್ತಾನ ರಾಜಕುಮಾರ್ ಶುಕ್ಲಾ ಅವರಿಗೆ, ರಾಜಕುಮಾರ್ ಶುಕ್ಲಾ ಅವರೇ ಅವರು ಆಫ್ರಿಕಾ ಖಂಡದಲ್ಲಿ ಬಿಳಿಯರ ವಿರುದ್ಧ ಕರಿಯರ ಪರವಾಗಿ ಹೋರಾಟವನ್ನು ಮಾಡಿದಂತ ಗಾಂಧೀಜಿಯವರನ್ನ ನಾವು ಹೇಗಾದ್ರೂ ಮಾಡಿ ಭಾರತ ದೇಶಕ್ಕೆ ಕರ್ಕೊಂಡು ಬರ್ಲಿ, ಈ ಚಂಪಾರಣ್ಯ ಕರ್ಕೊಂಡು ಬರ್ಲೇಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಾಗ ಆ ಗಣೇಶ್ ಅನ್ನುವಂತ ವಿದ್ಯಾರ್ಥಿಯ ಮಾತನ್ನ ಕೇಳಿರ್ತಕ್ಕಂಥ ರಾಜಕುಮಾರ್ ಶುಕ್ಲಾ ಅವರು ಬಿಹಾರ ರಾಜ್ಯದ ಚಂಪಾರಣ್ಯ ಅನ್ನುವಂತ ಸ್ಥಳ ಇತ್ತಲ್ಲ, ಆ ಚಂಪಾರಣ್ಯ ಎಂಬ ಸ್ಥಳದಲ್ಲಿ ನೀಲಿ ಬೆಳೆಗಾರರ ಪರವಾಗಿ ನಡೆದಂತ ಒಂದು ಹೋರಾಟವನ್ನೇ ಈ ಹೋರಾಟವನ್ನು ಕರೀತೀವಿ ಸ್ನೇಹಿತರೆ. 1917 ಗಾಂಧಿ ಬಾಬಾ ಎಕ್ಸಲೆಂಟ್. ಆ ಒಂದು ಹೋರಾಟದಲ್ಲಿ ಅವರಿಗೆ ಗಾಂಧಿ ಬಾಬಾ ಅಂತ ಹೇಳಿ ಕರೆಯಲಾಯಿತು. ರೈತರ ಸಮಸ್ಯೆಗಳನ್ನ ಪರಿಶೀಲಿಸಲು ಚಂಪಾರಣ್ಯಗೆ ಬರಬೇಕೆಂದು ಕರೆ ಕೊಟ್ಟವರು ರಾಜಕುಮಾರ್ ಶುಕ್ಲಾ ಹೊರತು ಅಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲ. ಹೌದಾ? ಮಹಾತ್ಮ ಗಾಂಧೀಜಿಯವರು ಮನ ಒಲಿಸಲ್ಪಟ್ಟರು. ಇಲ್ಲಿ ಚಂಪಾರಣ್ಯ ಪರಿಶೀಲನೆಯಲ್ಲಿ ಪಾಲ್ಗೊಂಡ ಗಾಂಧೀಜಿಯವರೊಂದಿಗೆ ಸಹೋದ್ಯೋಗಿಗಳಲ್ಲಿ ಜಿ.ಬಿ. ಕೃಪಲಾನಿ ಕೂಡ ಒಬ್ಬರು. ಅಂತ ಸರಿಯಾದ ಉತ್ತರ 2 ಮಾತ್ರ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತ ಬಿಟ್ಟು ತೊಲಗಿ ಚಳವಳಿ ನಂತರ ಸಿ ರಾಜಗೋಪಾಲಾಚಾರಿ ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ಪ್ರತಿನಿಧಿಗಳನ್ನೊಳಗೊಂಡ ವಾರ್ ಡಿವೈಸರಿ ಕೌನ್ಸಿಲ್ ಸ್ಥಾಪನೆ, ಗವರ್ನರ್ ಜನರಲ್ ಮತ್ತು ಕಮಾಂಡರ್ ಇನ್ ಚೀಫ್ ಹೊರತುಪಡಿಸಿ ಕೇಂದ್ರ ಕಾರ್ಯಕಾರಿ ಕೌನ್ಸಿಲ್ ಎಲ್ಲಾ ಸದಸ್ಯರು ಭಾರತೀಯ ಧೋರಣೆಯಿರುವಂತೆ ಪುನರ್ ರಚಿಸುವುದು, ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಿಗೆ 1945ರ ಕೊನೆಯ ವೇಳೆಗೆ ಹೊಸ ಚುನಾವಣೆ ನಡೆಸುವುದು ಮತ್ತು ಸಂವಿಧಾನ ರಚನಾ ಸಂಸ್ಥೆಯಲ್ಲಿ ಆದಷ್ಟು ಬೇಗ ರಚಿಸುವುದು ಮೇಲಿನ ಎಲ್ಲವೂ. ನೋಡಿ, 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದೆ. ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಂತರ ಈ ಸಿ ರಾಜಗೋಪಾಲಾಚಾರಿ ಅವರು ದ ವೇ ಔಟ್ ಎಂಬ ಕರಪತ್ರವನ್ನು ಬಿಡುಗಡೆ ಮಾಡಿದರು. ಈ ಕರಪತ್ರದಲ್ಲಿ ಏನು ಪ್ರಸ್ತಾಪ ಮಾಡಲಾಗಿತ್ತು? ಈ ಕರಪತ್ರದಲ್ಲಿ ಏನ್ ಹೇಳಿದ್ರು ಸಿ ರಾಜಗೋಪಾಲಾಚಾರಿ ಅವರು? ಮಹಾತ್ಮ ಗಾಂಧೀಜಿಯವರ ಒಂದು ಅಂತಃಸಾಕ್ಷಿ ಅಂತ ಕರಿತೀವಿ.
ಮಹಾತ್ಮ ಗಾಂಧೀಜಿಯವರ ಅಂತಃಸಾಕ್ಷಿಯಾಗಿರುವಂತ ಸಿ ರಾಜಗೋಪಾಲಾಚಾರಿ ಅವರು ಏನು ಒಂದು ಯಾವ ಕರೆಗೆ ಅಥವಾ ಯಾವ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಬಂದರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ಪ್ರತಿನಿಧಿಗಳನ್ನೊಳಗೊಂಡ ವಾರ್ ಡಿಸೈರಿ ಕೌನ್ಸಿಲ್ ಸ್ಥಾಪನೆ ಮಾಡೋದು ಅಥವಾ ಅಡ್ವೈಸರಿ ಕೌನ್ಸಿಲ್ ಸ್ಥಾಪನೆ, ಮಾರ್ಗದರ್ಶನ ಒಂದು ಸಮಿತಿಯನ್ನು ಕರಿತೀವಿ, ಅಡ್ವೈಸರಿ ಕೌನ್ಸಿಲ್ ಸ್ಥಾಪನೆ ಮಾಡೋದು. ಗವರ್ನರ್ ಜನರಲ್ ಕಮಾಂಡರ್ ಇನ್ ಚೀಫ್ ಹೊರತುಪಡಿಸಿ ಕೇಂದ್ರ ಕಾರ್ಯಕಾರಿ ಕೌನ್ಸಿಲ್ ಎಲ್ಲಾ ಸದಸ್ಯರು ಭಾರತೀಯ ದುರ್ನಿರುವಂತೆ ಪುನರ್ರಚನೆ ಮಾಡುವುದು. ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಿಗೆ 1945ರ ಕೊನೆಯ ವೇಳೆಗೆ ಹೊಸ ಚುನಾವಣೆ ನಡೆಸುವುದು ಮತ್ತು ಸಂವಿಧಾನ ರಚನಾ ಸಂಸ್ಥೆಯನ್ನು ಆದಷ್ಟು ಬೇಗ ರಚನೆ ಮಾಡುವುದು. ಮೇಲಿನ ಎಲ್ಲವೂ ಕರೆಕ್ಟ್ ಆನ್ಸರ್ ಹಾಕ್ರಿ. ಮೇಲಿನ ಎಲ್ಲವಾ ಇರಲಿ. ಸರಿಯಾದಂತ ಉತ್ತರ ಯಾವಂದ್ರ ಬಿ ರೈಟ್ ಆನ್ಸರ್. ಬಿ ಸರಿಯಾಗಿರುವಂತ ಉತ್ತರ. ಬಿ ಸರಿಯಾಗಿರುವಂತ ಉತ್ತರ. ಗವರ್ನರ್ ಜನರಲ್ ಮತ್ತು ಕಮಾಂಡರ್ ಇನ್ ಚೀಫ್ ಅನ್ನು ಹೊರತುಪಡಿಸಿ ಕೇಂದ್ರ ಕಾರ್ಯಕಾರಿ ಕೌನ್ಸಿಲ್ ಎಲ್ಲಾ ಸದಸ್ಯರು ಭಾರತೀಯ ಧುರೀಣರಿರುವಂತೆ ಪುನರ್ರಚನೆ ಮಾಡುವಂತ ಒಂದು ಅಂಶ ಏನಂದ್ರ ದ ವೇ ಔಟ್ ಎಂಬ ಕರಪತ್ರವನ್ನ ಅದರ ಒಂದು PSI ಕ್ವಶನ್ ಕೇಳಿದ್ದಾನೆ. ಸಿ ರಾಜಗೋಪಾಲಾಚಾರಿ ಅವರು ಭಾರತ ಬಿಟ್ಟು ತೊಲಗಿ ಚಳವಳಿಯ ನಂತರ ಅವರು ಹೊರಡಿಸಿದಂತ ಕರಪತ್ರ ಯಾವುದಂತೂ ಅದು ಕ್ವಶನ್ ಆಗಿದೆ. ದ ವೇ ಔಟ್ ಅನ್ನುವಂತ ಕರಪತ್ರವನ್ನು ಬಿಡುಗಡೆ ಮಾಡ್ತಾರೆ. ಈ ಕರಪತ್ರದಲ್ಲಿ ಒಂದು ಪ್ರಸ್ತಾಪ ಯಾವುದು ಅಂದ್ರೆ ಗವರ್ನರ್ ಜನರಲ್ ಮತ್ತು ಕಮಾಂಡರ್ ಇನ್ ಚೀಫ್ ಅನ್ನು ಹೊರತುಪಡಿಸಿ ಕೇಂದ್ರ ಕಾರ್ಯಕಾರಿ ಕೌನ್ಸಿಲ್ ಎಲ್ಲಾ ಸದಸ್ಯರು ಭಾರತೀಯರ ಧುರೀಣರಿರುವಂತೆ ಪುನರ್ರಚನೆ ಮಾಡಿರ್ತಕ್ಕಂಥದ್ದು ಈ ಒಂದು ಕರಪತ್ರದ ಮುಖ್ಯ ಉದ್ದೇಶವಾಗಿತ್ತು ಅಂತ. ನೆಕ್ಸ್ಟ್ ಕ್ವಶನ್. ಸೈಮನ್ ಆಯೋಗದ ಶಿಫಾರಸಿನಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವಂತದ್ದು? ಪ್ರಾಂತ್ಯಗಳಲ್ಲಿ ದ್ವಿ ಆಡಳಿತ ಪದ್ಧತಿಯ ಬದಲಾಗಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ಅದು ಶಿಫಾರಸು ಮಾಡಿತು. ಗೃಹ ಇಲಾಖೆ ಅಡಿಯಲ್ಲಿ ಅಂತರ ಪ್ರಾಂತೀಯ ಕೌನ್ಸಿಲ್ ಸ್ಥಾಪಿಸಲು ಅದು ಶಿಫಾರಸು ಮಾಡಿತು. ಕೇಂದ್ರದಲ್ಲಿ ದ್ವಿಸದನ ಶಾಸನ ಸಭೆಯನ್ನು ರದ್ದುಪಡಿಸಲು ಅದು ಉಪದೇಶ ಮಾಡಿತು. ಭಾರತೀಯ ನೇಮಕಾತಿಗಳಿಗಿಂತ ಬ್ರಿಟಿಷ್ ನೇಮಕಾತಿಗಳಿಗೆ ಹೆಚ್ಚಿನ ಸಂಬಳ ಮತ್ತು ಭತ್ಯೆಗಳು ಇರುವಂತೆ ಭಾರತೀಯ ಪೊಲೀಸ್ ಸೇವೆಯನ್ನ ಸ್ಥಾಪಿಸಲು ಅದು ಶಿಫಾರಸು ಮಾಡಿತು. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಇದು 2 ಬಾರಿ ರಿಪೀಟ್ ಆಗಿದೆ ಕ್ವಶನ್. 2010 IAS ಕೇಳಿದಂತ ಪ್ರಶ್ನೆ. ಇನ್ನೊಂದ್ಸರಿ ಕೇಳಿ. ಸೈಮನ್ ಆಯೋಗದ ಶಿಫಾರಸುಗಳಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪ್ರಾಂತ್ಯಗಳಲ್ಲಿ ದ್ವಿ ಆಡಳಿತ ಪದ್ಧತಿ ಬದಲಾಗಿ ಜವಾಬ್ದಾರಿ ಸರ್ಕಾರ ರಚಿಸಲು ಅದು ಶಿಫಾರಸು ಮಾಡಿತ್ತು. 1927ರ ಸೈಮನ್ ಆಯೋಗ ಗೃಹ ಇಲಾಖೆ ಅಡಿಯಲ್ಲಿ ಅಂತರ ಪ್ರಾಂತೀಯ ಕೌನ್ಸಿಲ್ ಸ್ಥಾಪಿಸಲು ಅದು ಶಿಫಾರಸು ಮಾಡಿತ್ತು. ಕೇಂದ್ರದಲ್ಲಿ ದ್ವಿಸದನ. ನೋಡಿ, ನಿಮ್ಗೆಲ್ಲಾ ಬರ್ಬೇಕಂತಲ್ಲ, ನೆನಪಿಡಿ. ಏನ್ರಿ ಇವೆಲ್ಲ ಎಂತೆಂತ ಕ್ವಶನ್ ಅದಾವ ನಮ್ಗೆ ಬರಂಗಿಲ್ಲ ಅಂತ ಕಲಿದಪ್ಪ. ಜಗತ್ತಿನ ಬಲ್ಲವರು ಬಾಳಿಲ್ಲ ಈ ಜಗತ್ತಿನಲ್ಲಿ. ಹೊಸ ವಿಚಾರಗಳನ್ನ ಕಲ್ಕೊತ ಹೋಗೋದು. ಪಟ್ನ ಎಕ್ಸಾಮ್ ಹೊಡೆದ ಹಾಕಿ ಹೋಗ್ಬಿಡೋದು. ನಾವು 10ಕ್ಕೆ 10 ಹಾಕ್ತಿವಿ ಅಂತ ಹೋಗ್ಬಾರ್ದು. 10ಕ್ಕೆ 1 8 ಬಿಡಿಸ್ತೀವಿ ಅಂತ ಹೋಗ್ಬೇಕಷ್ಟೇ. 10ಕ್ಕೆ 8 ಬಂದ್ರೆ ಸಾಕು ನಮ್ಗೆ. 7ರಿಂದ 8 ಕ್ವಶನ್ ಬಂದ್ರೆ ನಾವ್ ಇನ್ನ ಆದಂಗೆ. ನೀವು ಗಾಬರಿಯಾಗಿ ಸರ್ ಹೆಂಗ್ರಿ ಇವೆಲ್ಲ ಕ್ವಶನ್ ಅನ್ನೋದು ಏನೋ ವಿಚಾರ ಮಾಡಕ್ ಹೋಗ್ರಿ. ಒಂದು ಕ್ವಶನ್ ಆನ್ಸರ್ ಮಾಡ್ತೀರಿ. ಈ ಒಂದಿಷ್ಟು ಆನ್ಸರ್ ಕರೆಕ್ಟ್ ಮಾಡ್ರಿ. ಶಬಾಷ್. 41% ಕರೆಕ್ಟ್ ಆನ್ಸರ್ ಹಾಕಿ ಸಾಕು. 41% ಕರೆಕ್ಟ್ ಆನ್ಸರ್. 39% ಸರಿಯಾದ ಉತ್ತರ ಎ ರೈಟ್ ಆನ್ಸರ್. ಎ ಸರಿಯಾಗಿರುವಂತ ಉತ್ತರ. ಸೈಮನ್ ಆಯೋಗದ ಶಿಫಾರಸುಗಳಂತೆ ಕೆಳಗಿನಗಳಲ್ಲಿ ಯಾವ ಹೇಳಿಕೆ ಸರಿ? ಪ್ರಾಂತ್ಯಗಳಲ್ಲಿ ದ್ವಿ ಆಡಳಿತ ಪದ್ಧತಿ ಬದಲಾಗಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ಅದು ಶಿಫಾರಸನ್ನು ಮಾಡಿತು. 2010 IAS ಕೇಳಿದ ಪ್ರಶ್ನೆ. ಪ್ರಾಂತ್ಯಗಳಲ್ಲಿ ದ್ವಿ ಆಡಳಿತ ಪದ್ಧತಿ ಬದಲಾಗಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ಅದು ಶಿಫಾರಸು ಮಾಡಿತ್ತು. ಸರಿಯಾಗಿರುವಂತ ಉತ್ತರ. 1927 ಆ ಸೈಮನ್ ಆಯೋಗವನ್ನು ಏನಂತ ಕರೀತಾರೆ ಅಂದ್ರೆ ಬಿಳಿಯರ ಆಯೋಗ ಅಂತ ಹೇಳಿ ಕರೀತಾರೆ. 1906 ಪ್ರಸಿದ್ಧ ಕಲ್ಕತ್ತಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ 4 ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಈ ನಿರ್ಣಯಗಳನ್ನು ಉಳಿಸಿಕೊಳ್ಳಬೇಕು ಅಥವಾ ತ್ಯಜಿಸಬೇಕೆಂಬ ಪ್ರಶ್ನೆ ನಂತರದ 1907 ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗವಾಗಲು ಕಾರಣವಾಯಿತು. ಅವುಗಳಲ್ಲಿ ಯಾವುದು ಆ 4 ನಿರ್ಣಯಗಳಲ್ಲಿ? ಒಂದಲ್ಲ,
ಬಂಗಾಳ ವಿಭಜನೆ ರದ್ದತಿ, ಬಹಿಷ್ಕಾರ, ರಾಷ್ಟ್ರೀಯ ಶಿಕ್ಷಣ, ಸ್ವದೇಶಿ. 1906 ಪ್ರಸಿದ್ಧ ಕಲ್ಕತ್ತಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ 4 ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಈ ನಿರ್ಣಯಗಳನ್ನು ಉಳಿಸಿಕೊಳ್ಳಬೇಕು ಅಥವಾ ತ್ಯಜಿಸಬೇಕೆಂಬ ಪ್ರಶ್ನೆ ನಂತರ 1907 ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗವಾಗಲು ಕಾರಣವಾಯಿತು. ಕೆಳಗಿನಗಳಲ್ಲಿ ಯಾವುದು ಆ 4 ನಿರ್ಣಯಗಳಲ್ಲಿ ಒಂದಲ್ಲ? ಬಂಗಾಳ ವಿಭಜನೆಯ ರದ್ದತಿ, ಬಹಿಷ್ಕಾರ, ರಾಷ್ಟ್ರೀಯ ಶಿಕ್ಷಣ, ಸ್ವದೇಶಿ. ನೋಡಿ, ಆ ಪ್ರಶ್ನೆ ಎಷ್ಟು ಸಿಂಪಲ್ ಆಗಿ ಕ್ವಶನ್ ಕೇಳಿದ್ದಾನೆ. ಬಟ್ ಅದೇ ಅಷ್ಟೇ ಟಫ್ ಇದೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ರೈಟ್ ಆನ್ಸರ್ ಸಿ ರೈಟ್, ಇದು ಎ ರೈಟ್. ಬಂಗಾಳ ವಿಭಜನೆಯ ರದ್ದತಿ ಅಂತ. ಬಂಗಾಳ ವಿಭಜನೆಯ ರದ್ದತಿ, ಬಹಿಷ್ಕಾರ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ. ಹಾಗಾದ್ರೆ ಇನ್ನೊಂದು ಯಾವುದು? ಯಾರು ಹೇಳ್ತಾರೆ? ಇನ್ನೊಂದು ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಅಲ್ಲಿ, ರಾಜ್ಯ ಅನ್ನುವಂತ ಶಬ್ದ. ರೈಟ್. ಇಲ್ಲಿ 4 ನಿರ್ಣಯಗಳನ್ನ ಕೈಗೊಳ್ಳಲಾಗಿತ್ತು ಸ್ನೇಹಿತರೆ. 4 ನಿರ್ಣಯಗಳು. 4 ನಿರ್ಣಯಗಳು ಯಾವಂದ್ರ, ಒಂದು ಸ್ವರಾಜ್ಯ ಅನ್ನುವಂತ ಶಬ್ದಕ್ಕೆ ಮಹತ್ವ ಕೊಟ್ಟಿದ್ರು, ಸ್ವರಾಜ್ಯ. ಮತ್ತೆ ಬಹಿಷ್ಕಾರ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ. ಸ್ವರಾಜ್ಯ, ಬಹಿಷ್ಕಾರ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣಕ್ಕೆ 1906ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಇಲ್ಲಿ ಯಾರು ಹೇಳ್ತೀರಿ? ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ನವರೋಜಿ ಅವರು. ಒಟ್ಟು ಎಷ್ಟು ಬಾರಿ ಆಗಿದ್ದರು ದಾದಾಬಾಯಿ ನವರೋಜಿ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ? ಎಷ್ಟು ಬಾರಿ? ಶಬಾಷ್, 3 ಬಾರಿ ಅವರು ಅಧಿವೇಶನ ಅಧ್ಯಕ್ಷರಾಗಿದ್ರು. ಸ್ವರಾಜ್ಯ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು? ಸ್ವರಾಜ್ಯ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಸಿದವರು ಸ್ವರಾಜ್ಯ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಸಿದವರು ಸ್ವರಾಜ್ಯ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಯಾರು ಬಳಸಿದರು ಸ್ವರಾಜ್ಯ? ಅಲ್ಲ, ಬಳಸಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ನೇಹಿತರೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು. ಸ್ವಾಮಿ ದಯಾನಂದ ಸರಸ್ವತಿ ಅವರು. ದಯಾನಂದ್ ಸರಸ್ವತಿ ಅವರು. ಸ್ವರಾಜ್ಯ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನ ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಮಹಾರಾಷ್ಟ್ರದ ಅಶಾಂತಿಯ ಜನಕ ಎನಿಸಿಕೊಂಡಿರ್ತಕ್ಕಂಥ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಏನ್ ಹೇಳ್ತಾರಂದ್ರೆ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನ ಪಡೆದೇ ತೀರುತ್ತೇನೆ ಅನ್ನುವಂತ ಘೋಷವಾಕ್ಯವನ್ನ, ಅದನ್ನ ಪಡೆದೇ ತೀರುತ್ತೇನೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟವರು ಯಾರಂದ್ರೆ ಬಾಲಗಂಗಾಧರ ತಿಲಕರು. ಎಸ್, ಆ ಉದ್ದೇಶಕ್ಕಾಗಿ ಹಾಗಾದ್ರೆ ಕಾಂಗ್ರೆಸ್ಸಿನ ಮುಖ್ಯ ಗುರಿ ಸ್ವರಾಜ್ಯ ಅಂತ ಹೇಳಿದವರು, ಕಾಂಗ್ರೆಸ್ಸಿನ ಮುಖ್ಯ ಗುರಿ ಸ್ವರಾಜ್ಯ ಎಂಬ ಪದವನ್ನು ಹೇಳಿದವರು ದಾದಾಬಾಯಿ ನವರೋಜಿಯವರು. ನೆಹರು, ದಾದಾಬಾಯಿ ನವರೋಜಿಯವರು. ನೆಹರು ಅವರು ಏನ್ ಹೇಳಿದ್ದಾರಂದ್ರೆ 1929 ಡಿಸೆಂಬರ್ 31ರಂದು ರಾವಿ ನದಿಯ ದಂಡೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ರೆ, ಭಾರತ ದೇಶ ಸಂಪೂರ್ಣ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡ್ತಾರೆ. ಬಟ್ ನೆಹರು ಅವರು ಆ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಧ್ವಜಾರೋಹಣ ಮಾಡಬೇಕಂತ ಹೋದಂತ ಸಮಯದಲ್ಲಿ ಅಲ್ಲಿ ಅವರ ಬಂಧನ ಆಗ್ತದೆ. ನಿಮ್ಗೆಲ್ಲ ಗೊತ್ತು, ನೆಹರು ಅವರಿಗೆ ಬಂಧನ ಆಗ್ತದೆ. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ 1906 ಕಂಬಿ ಚಿತ್ರ ಯಾಕದು ನಾ ಏನಂದಿನಿ, ಏನು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೀತಾರೆ. ಭಾರತ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರು 1929 ಅವರು 2 ಅಧಿವೇಶನ ನಿಮ್ಗೆ ಗೊತ್ತಿರಲಿ. ಒಮ್ಮೆ 1928ರಲ್ಲಿ ಲಾಲ್ ಲಜಪತ್ ರಾಯರ ಜೊತೆಯಲ್ಲಿ ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಅಲ್ಲಿ ನಾಯಕತ್ವ ಲಾಲ್ ಲಜಪತ್ ರಾಯರು ವಹಿಸಿಕೊಂಡಿದ್ರು. ಅವ್ರ ಹಿಂದ್ಗಡೆ ಗೋವಿಂದ ವಲ್ಲಭ ಪಂತ್ ಅವರು ಇದ್ರು. ಅವ್ರ ಹಿಂದ್ಗಡೆ ಯಾರಂದ್ರೆ ಜವಾಹರ್ಲಾಲ್ ನೆಹರು ಅವರು ಇದ್ರು. ಎಸ್, ಒಟ್ಟಾರೆಯಾಗಿ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಜವಾಹರ್ಲಾಲ್ ನೆಹರು ಅವರ ಏನು ಅಸಹ್ಯ ಯಾರು ಮಾಡಿರೋದು ಸಂಶೋಧನೆ. ಎಸ್, 1906 ಪ್ರಸಿದ್ಧ ಕಲ್ಕತ್ತಾ ಭಾರತೀಯ ಕಾಂಗ್ರೆಸ್ ಅಧಿವೇಶನದ 4 ನಿರ್ಣಯಗಳಲ್ಲಿ ಒಂದು ಸ್ವರಾಜ್ಯ ಅನ್ನುವಂತ ನಿರ್ಣಯ, ಬಹಿಷ್ಕಾರ ಅನ್ನುವಂತ ನಿರ್ಣಯ, ಇನ್ನೊಂದು ಸ್ವದೇಶಿ ಅನ್ನುವಂತ ನಿರ್ಣಯ, ರಾಷ್ಟ್ರೀಯ ಶಿಕ್ಷಣ ಅನ್ನುವಂತ ನಿರ್ಣಯ. ನೆಕ್ಸ್ಟ್ ಕ್ವಶನ್. 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟಿನಲ್ಲಿ 1935ರ ಕಾಯ್ದೆಯಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ 1950ರ ಭಾರತ ಸಂವಿಧಾನದಲ್ಲಿ ಈ ಹೆಸರಿನಲ್ಲಿ ಸೇರಿಸಲ್ಪಟ್ಟಿದೆ. ಕ್ವಶನ್ ನೋಡಿ ಹೆಂಗಿದೆ. 1935ರ ಭಾರತ ಸರ್ಕಾರ ಕಾಯ್ದೆ ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯ ಕಾರ್ಯಕಾರಿ
ಶಕ್ತಿಯ ವ್ಯಾಪ್ತಿ, ಭಾರತ ಸರ್ಕಾರದ ಕಲಾಪಗಳ ನಡವಳಿಕೆ. ನೋಡಿ ಆಧುನಿಕ ಕಾಯ್ದೆ, ಇದನ್ನ ಜವಾಹರ್ಲಾಲ್ ನೆಹರು ಅವರು ಏನ್ ಕರೀತಾರೆ ಅಂದ್ರೆ ಗುಲಾಮಗಿರಿಯ ಹೊಸ ಸನ್ನದು ಅಂತ ಕರೀತಾರೆ. ಗುಲಾಮಗಿರಿಯ ಹೊಸ ಸನ್ನದು 75% ಹೆಚ್ಚು ಪರ್ಸೆಂಟೇಜ್ ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಆಗ್ಬೇಕಾದ್ರೆ 1935 ಕಾಯ್ದೆ ಅಂಶಗಳನ್ನೇ ಎರವಲಾಗಿ ಪಡ್ಕೊಂಡಿವಿ. ಹೌದಾ? 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಲ್ಲಿ ಇದ್ದಂತ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ 1950 ಭಾರತ ಸಂವಿಧಾನದ ಈ ಹೆಸರಿನಲ್ಲಿ ಸೇರ್ಪಡೆ ಮಾಡಲಾಯಿತು. ಯಾವುದನ್ನ ಸೇರ್ಪಡೆ ಮಾಡಲಾಯಿತು? ಮೂಲಭೂತ ಹಕ್ಕುಗಳು. 2010 ಏನಪ್ಪಾ ಅಂದ್ರೆ IAS ಕೇಳಿದಂತ ಪ್ರಶ್ನೆ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯ ಕಾರ್ಯಕಾರಿ ಶಕ್ತಿಯ ವ್ಯಾಪ್ತಿ, ಇನ್ನ ಭಾರತ ಸರ್ಕಾರದ ಕಲಾಪಗಳ ನಡವಳಿಕೆ. ಕರೆಕ್ಟ್ ಆನ್ಸರ್ ಮಾಡ್ಬೇಕಿದು ಸಹ. ರೈಟ್ ಆನ್ಸರ್. ಎಲ್ಲ ನಿಮ್ ಫ್ರೆಂಡ್ಸ್ಗೆಲ್ಲ ತೊಳಕಿದು ಮಾಡ್ರಿ. ಸಿ ರೈಟ್ ಆನ್ಸರ್. ರಾಜ್ಯದ ಕಾರ್ಯಕಾರಿ ಶಕ್ತಿಯ ವ್ಯಾಪ್ತಿ. ಈ ಪಾಯಿಂಟ್ ನೆನಪಿಡಿ, ಇದು ಮತ್ತೆ ರಿಪೀಟ್ ಆಗ್ತದೆ ಪ್ರಶ್ನೆ ಗಮನಿಸಿ. 3ನೇ ದುಂಡು ಮೇಜಿನ ಪರಿಷತ್ತಿನ ಅಂತಿಮವಾಗಿ 1935 ಭಾರತ ಸರ್ಕಾರ ಕಾಯ್ದೆ ಮಂಡನೆಗೆ ಎಡಮಾಡಿ ಕೊಟ್ಟಿತ್ತು. ನೋಡಿ ಹೇಳಿಕೆಗಳು. ಈ ಭಾರತ ಸರ್ಕಾರ ಕಾಯ್ದೆಯು ಬ್ರಿಟಿಷ್ ಭಾರತದ ಅಡಿಯಲ್ಲಿ ಮತ್ತು ರಾಜ್ಯ ಪ್ರಭುತ್ವದ ಅಡಿಯಲ್ಲಿ ಭಾರತೀಯ ಒಕ್ಕೂಟ ಸ್ಥಾಪನೆಗೆ ಅವಕಾಶವನ್ನ ಒದಗಿಸಿತು. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. 3ನೇ ದುಂಡು ಮೇಜಿನ ಪರಿಷತ್ತಿನ ಚರ್ಚೆಯು ಅಂತಿಮವಾಗಿ 1935 ಭಾರತ ಸರ್ಕಾರ ಕಾಯ್ದೆ ಮಂಡನೆಗೆ ಎಡಮಾಡಿಕೊಟ್ಟಿತ್ತು. ಈ ಭಾರತ ಸರ್ಕಾರ ಕಾಯ್ದೆ ಬ್ರಿಟಿಷ್ ಭಾರತ ಅಡಿಯಲ್ಲಿ ಮತ್ತು ರಾಜ್ಯ ಪ್ರಭುತ್ವ ಅಡಿಯಲ್ಲಿ ಭಾರತೀಯ ಒಕ್ಕೂಟ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿತ್ತು. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1, 2 ಎರಡೂ ಸರಿಯಾಗಿದೆ, 1 ಮತ್ತು 2 ಅಲ್ಲ. ರೈಟ್ ಆನ್ಸರ್ ಸಿ ಸರಿಯಾಗಿರುವಂತ ಉತ್ತರ ಸಿ. 3ನೇ ದುಂಡು ಮೇಜಿನ ಪರಿಷತ್ತಿನ ಚರ್ಚೆ ಅಂತಿಮವಾಗಿ 1935 ಭಾರತ ಸರ್ಕಾರ ಕಾಯ್ದೆ ಮಂಡನೆಗೆ ಎಡಮಾಡಿಕೊಟ್ಟಿತ್ತು. ರೈಟ್. ಈ ಭಾರತ ಸರ್ಕಾರ ಕಾಯ್ದೆ ಬ್ರಿಟಿಷ್ ಭಾರತ ಅಡಿಯಲ್ಲಿ ಮತ್ತು ರಾಜ್ಯ ಪ್ರಭುತ್ವ ಅಡಿಯಲ್ಲಿ ಭಾರತೀಯ ಒಕ್ಕೂಟ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅದೇ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಲಾಸ್ಟ್ ಕ್ವಶನ್, ಕೊನೆಯ ಪ್ರಶ್ನೆ ಇದು. ಡೇವಿಡ್ ಹೇರ್ ಮತ್ತು ಅಲೆಕ್ಸಾಂಡರ್ ಡಫ್ ಇವರ ಸಹಯೋಗದೊಂದಿಗೆ ಯಾರು ಕಲ್ಕತ್ತಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು? ಹೆನ್ರಿ ಲೂಯಿಸ್, ವಿವಿಯನ್ ಡೊರೋಜಿಯೋ, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಕೇಶವ ಚಂದ್ರ ಸೇನ್, ರಾಜಾರಾಮ್ ಮೋಹನ್ ರಾಯ್ ಅವರು. ಕರೆಕ್ಟ್ ಆನ್ಸರ್ ಮಾಡಿ. ಮೋಹನ್ ರಾಯ್ ಅವರು. ಸಿಂಪಲ್ ಕ್ವಶನ್ ಇದು. ರಾಜಾರಾಮ್ ಮೋಹನ್ ರಾಯ್. ಇಂಗ್ಲಿಷ್ ಶಿಕ್ಷಣಕ್ಕೆ ಮಹತ್ವ ಕೊಟ್ಟವರು ಯಾರಂದ್ರೆ ಸರಿಯಾಗಿರುವಂತ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅವರು. ಭಾರತದ ಪುನರುಜ್ಜೀವನದ ಪಿತಾಮಹ ಎನಿಸಿಕೊಂಡಂತ ರಾಜಾರಾಮ್ ಮೋಹನ್ ರಾಯ್ ಅವರು. ಎಲ್ಲಿ ಒಂದು ಸಮಸ್ಯೆ ಆಗ್ತದೆ ಗೊತ್ತಲ್ಲ, 1834 ಸರ್ ಥಾಮಸ್ ಮೆಕಾಲೆ ವರದಿ ಜಾರಿಗೆ ಬರ್ತದೆ. ಸರ್ ಥಾಮಸ್ ಮೆಕಾಲೆ ಅವರನ್ನ ಭಾರತ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಓಕೆನಾ? ಗೊತ್ತಲ್ಲ, ಭಾರತ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಯಾರಂದ್ರೆ ಸರ್ ಥಾಮಸ್ ಮೆಕಾಲೆ ಅವರು. ಸರ್ ಥಾಮಸ್ ಮೆಕಾಲೆ ಅವರನ್ನ ಭಾರತ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. 1813 ಚಾರ್ಟರ್ ಕಾಯ್ದೆಯ ಪ್ರಕಾರ ಪ್ರತಿ ವರ್ಷ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಅಮೌಂಟ್ ಇಡುತ್ತಾರೆ. ಬಟ್ ಅದು ಯಾವ ಅಮೌಂಟ್ ಅಂತ ಹೇಳಂಗಿಲ್ಲ, ಯಾವ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ಬೇಕು ಅಂತ ಹೇಳಂಗಿಲ್ಲ. ಏನು ದೇಶೀಯ ಶಿಕ್ಷಣ ಖರ್ಚು ಮಾಡಬೇಕು, ಏನು ಬ್ರಿಟಿಷ್ ಶಿಕ್ಷಣ ಖರ್ಚು ಮಾಡಬೇಕು. ಆದರೆ ಅದು ಫೈನಲ್ ಆಗಿ ನಿರ್ಧಾರ ಕೈಗೊಂಡಿದ್ದು 1834 ಸರ್ ಥಾಮಸ್ ಮೆಕಾಲೆ ವರದಿಯಲ್ಲಿ. 1834 ಥಾಮಸ್ ಮೆಕಾಲೆ ವರದಿಯಲ್ಲಿ ಏನು ಸಂದೇಶ ಕೊಡ್ತಾರಂದ್ರೆ ಈ ಅಮೌಂಟ್ ಅನ್ನ ಇಂಗ್ಲಿಷ್ ಶಿಕ್ಷಣ ಖರ್ಚು ಮಾಡಬೇಕು ಅಂತ ಹೇಳಿ ಸ್ವತಃ ರಾಜಾರಾಮ್ ಮೋಹನ್ ರಾಯ್ ಅವರು ಬೆಂಬಲಿಸ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಬೆಂಬಲಿಸಿದ ಸಲುವಾಗಿ ಇಲ್ಲಿ ಸರ್ ಥಾಮಸ್ ಮೆಕಾಲೆ ಅವರು ಭಾರತ ಇಂಗ್ಲಿಷ್ ಶಿಕ್ಷಣದ ಪಿತಾಮಹರಾಗಿ ಪರಿವರ್ತನೆಗೊಂಡ್ರೆ, ಅದರ ಜೊತೆಯಲ್ಲಿ ಡೇವಿಡ್ ಹೇರ್ ಅನ್ನುವಂತ ವ್ಯಕ್ತಿ, ಇನ್ನ ಅಲೆಕ್ಸಾಂಡರ್ ಡಫ್ ಅನ್ನುವಂತ ವ್ಯಕ್ತಿ ಸಹಯೋಗದೊಂದಿಗೆ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದರು ಅಂತ ಕರಿತೀವಿ. ಆ ಹಿಂದೂ ಕಾಲೇಜಿನಲ್ಲಿ ಯಾವ ಶಿಕ್ಷಣ ಇತ್ತು ಅಂದ್ರೆ ಆಂಗ್ಲ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಇದು ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆ. ಹಾಗಾದ್ರೆ ಭಾರತ ದೇಶದಲ್ಲಿ ಸತ್ಯಸಾಗಮನ ಪದ್ಧತಿಯನ್ನು ನಿಷೇಧ ಮಾಡಿದವರು ಯಾರು? ಸತ್ಯಸಾಗಮನ ಪದ್ಧತಿಯನ್ನು ನಿಷೇಧ ಮಾಡಲು ಶಬಾಷ್. ಈ ತರ ನೀವು ಸಿಂಪಲ್ ಕೇಳಬೇಕು, ಖುಷಿ ನಮಗ. ಗದ್ದು 12 ನಕ್ಕೋತ ಹಾಕ್ತೀರ ಆನ್ಸರ್. 9 ಡಿಸೆಂಬರ್ 4 1829 ಡಿಸೆಂಬರ್ 4 ಸತ್ಯಸಾಗಮನ ಪದ್ಧತಿಯನ್ನು ನಿಷೇಧ ಮಾಡಿದವರು ಯಾರಂದ್ರ ರಾಜಾರಾಮ್ ಮೋಹನ್ ರಾಯ್ ಅವರು.
ಅವ್ರಿಗೆ ಯಾರನ್ನ ಬೆಂಬಲಿಸಿದ್ರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನು ಬೆಂಬಲಿಸ್ತಾರೆ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನು ಬೆಂಬಲಿಸುವುದರ ಮೂಲಕ. ಖುಷಿ ಆಗ್ತಾ ಇದೆಯಾ? IAS ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋದಿದ್ದೀವಿ ನಾವು. ಅದರಲ್ಲಿ ಯಾರು ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸಿದರು? ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸಿದವರು ಯಾರು? ವಿಧವೆ ಮತ್ತೊಂದು ಮದುವೆ ಆಗಬಹುದು ಅಂತ. ಶಬಾಷ್. ನೋಡ್ರಿ ಮತ್ತ ರಾಜಾರಾಮ್ ಅವನೇ ಎಲ್ಲ ಅದೇ ಮಾಡ್ತಾನ. ಸರಿಯಾಗಿರುವಂತ ಉತ್ತರ ಯಾವಂದ್ರ ಡಾಕ್ಟರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಎದಕ್ಕೆ ಮಹತ್ವ ಕೊಟ್ಟರು ಅಂದ್ರೆ ಈ ವಿಧವಾ ಪುನರ್ವಿವಾಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟವ್ರು ಯಾರಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. 1857ರಂಗೆ ಒಂದಿಷ್ಟು ಕೆಳಗಿನ ಯಾವ ಪ್ರಾಂತ್ಯವು ರಾಜ್ಯನನ್ನ ಬ್ರಿಟಿಷ್ ಕೆಳಗಿಳಿಸಿದನು? ಇದು ಬಹಳ ಸರಿ ಕ್ವಶನ್ ಕೇಳಿದ್ದೆ ನಾನು. ಝಾನ್ಸಿ ಸಾಮ್ರಾಜ್ಯ, ಸತಾರ್ ಸಾಮ್ರಾಜ್ಯ, ನಾಗ್ಪುರ್ ಸಾಮ್ರಾಜ್ಯ, ಔದ್ ಸಾಮ್ರಾಜ್ಯ. ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. 2007 IAS ಕೇಳಿದಂತ ಪ್ರಶ್ನೆ. 2007 IAS ಕೇಳಿದಂತ ಪ್ರಶ್ನೆ. ದುರಾಡಳಿತ ನೆಪದಲ್ಲಿ ಕೆಳಗಿನ ಯಾವ ಪ್ರಾಂತ್ಯವು ರಾಜ್ಯನನ್ನ ಬ್ರಿಟಿಷ್ ಕೆಳಗಿಳಿಸಿದರು? ಯಾವ ಸಾಮ್ರಾಜ್ಯ? ದುರಾಡಳಿತ ನೆಪಕ್ಕೆ ಬಲಿಯಾಗಿರುವಂತ ಸಾಮ್ರಾಜ್ಯ ಯಾವುದು? ಅದು ಔದು. ಉತ್ತರ ಪ್ರದೇಶದ ಔದ್ ಮನೆತನ. ಔದ್ ಮನೆತನ. ಉತ್ತರ ಪ್ರದೇಶದ ಔದ್ ಮನೆತನ ರೈಟ್ ಆನ್ಸರ್. ಉತ್ತರ ಪ್ರದೇಶದ ಔದ್ ಮನೆತನ. ದುರಾಡಳಿತ ನೆಪವೊಡ್ಡಿ ದುರಾಡಳಿತ ನೆಪದಲ್ಲಿ ಕೆಳಗಿನ ಯಾವ ರಾಜ್ಯ ಮನೆತನ ಬ್ರಿಟಿಷರ್ ಕೆಳಗಿಳಿಸಿದ್ರು ಅಂದ್ರ ಉತ್ತರ ಪ್ರದೇಶದ ಔದ್ ಮನೆತನ ರೈಟ್ ಆನ್ಸರ್. ಹಕ್ಕಿಲ್ಲ. ನಾಗ್ಪುರ್ ಮನೆತನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಝಾನ್ಸಿ ಮನೆತನ, ಝಾನ್ಸಿವೆಲ್ಲ ಅವು ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಗೆ ಒಳಗಾಗಿರುವಂತ ಸಾಮ್ರಾಜ್ಯಗಳೆಲ್ಲ ಇವು. ಯಾವುವು? ಝಾನ್ಸಿ ಮನೆತನ ಆಗಿರಬಹುದು, ನಾಗ್ಪುರ್ ಮನೆತನ ಆಗಿರಬಹುದು, ಸತಾರ್ ಮನೆತನ ಆಗಿರಬಹುದು. ಆದ್ರೆ ಉತ್ತರ ಪ್ರದೇಶದ ಔದ್ ಮನೆತನ ಇದೆಯಲ್ಲ, ಇದು ದುರಾಡಳಿತ ನೆಪವೊಡ್ಡಿ ಕೆಳಗಿನ ಯಾವ ಪ್ರಾಂತ್ಯ ರಾಜ್ಯನ ಬ್ರಿಟಿಷರ್ ಕೆಳಗಿಳಿಸಿದ್ರು ಅಂದ್ರೆ ಔದ್ ಮನೆತನ. ಉತ್ತರ ಪ್ರದೇಶದ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್. ಈ ಗ್ರಂಥವನ್ನು ಬರೆದವರು ಯಾರು? ನೋಡಿ, IAS 2007ರಲ್ಲಿ ಕೇಳಿದಂತ ಪ್ರಶ್ನೆ. 2007 IAS ಕೇಳಿದಂತ ಪ್ರಶ್ನೆ. ದಿ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ದ ಇಂಡಿಯನ್ ಸ್ಟೇಟ್ಸ್. ಈ ಪುಸ್ತಕವನ್ನು ಬರೆದವರು ಯಾರು? BN ರಾವ್ ಅವರು, C ರಾಜಗೋಪಾಲಾಚಾರಿ ಅವರು, ಕೃಷ್ಣ ಮೆನನ್ ಅವರು, VP ಮೆನನ್ ಅವರು. IAS VP ಮೆನನ್ ರೈಟ್ ಆನ್ಸರ್. VP ಮೆನನ್. ದ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ಇಂಡಿಯನ್ ಸ್ಟೇಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತಂದ್ರೆ ಅದು VP ಮೆನನ್. ನೆಕ್ಸ್ಟ್ IAS 2007ರಲ್ಲಿ ಕೇಳಿದ ಪ್ರಶ್ನೆ. ವಿನೋಬಾ ಭಾವೆಯವರು ಭೂದಾನ ಚಳವಳಿಯ ಆರಂಭಕ್ಕೆ ಸಂಬಂಧಿಸಿದ ಸ್ಥಳ ಯಾವುದು? ವಿನೋಬಾ ಭಾವೆಯವರು ಭೂದಾನ ಚಳವಳಿಯ ಆರಂಭಕ್ಕೆ ಸಂಬಂಧಿಸಿದ ಸ್ಥಳ ಯಾವುದು? ಉದಯಪುರ, ರಾಯಪುರ, ಪೋಚಂಬಳ್ಳಿ, ವೆಂಕಟಗಿರಿ. ಅಂದ್ರ ಪೋಚಂಬಳ್ಳಿ ರೈಟ್ ಆನ್ಸರ್. ಪೋಚಂಬಳ್ಳಿ. ಇಂಟರ್ನೆಟ್ ನ ಸರ್ಚ್ ಮಾಡಿ ಕಳಿಸ್ರಿ. ಪೋಚಂಬಳ್ಳಿ ಯಾವ ರಾಜ್ಯದಲ್ಲಿದೆ? ಪೋಚಂಬಳ್ಳಿ. ಉದಯಗಿರಿ, ರಾಯಪುರ, ವೆಂಕಟಗಿರಿ. ಪೋಚಂಬಳ್ಳಿ ಯಾವ ರಾಜ್ಯದಲ್ಲಿದೆ? ಪೋಚಂಬಳ್ಳಿ ಕಂಡು ಬರ್ತದೆ. ಕೃಷ್ಣಗಿರಿ ಡಿಸ್ಟ್ರಿಕ್ಟ್ ಯಾವ ರಾಜ್ಯ ಅಂದ್ರೆ ತಮಿಳುನಾಡು. ನೋಡಿ, ತಮಿಳುನಾಡು. ತೆಲಂಗಾಣ ಅಂತಿದೆ. ತೆಲಂಗಾಣ ರೈಟ್ ಆನ್ಸರ್ ನೋಡಿ. ತೆಲಂಗಾಣ. ನೆಕ್ಸ್ಟ್ ಚಳವಳಿ ಆರಂಭಕ್ಕೆ ಸಂಬಂಧಿಸಿದ ಸ್ಥಳ ಯಾವಂದ್ರ ಪೋಚಂಬಳ್ಳಿ ರೈಟ್. ನೆಕ್ಸ್ಟ್ ಕ್ವಶನ್. ಯಾರು ಅನುಭವಗಳನ್ನ ಲೆಕ್ಚರ್ಸ್ ಪ್ರಾಬ್ಲಮ್ ಕೊಲಂಬೋ ಟು ಅಲ್ಮೋರಾ ಪುಸ್ತಕ ಆರಾಧಿಸಿದೆ? ಈ ಕೆಳಗಿನ ಯಾರ ಅನುಭವಗಳನ್ನ ಲೆಕ್ಚರರ್ಸ್ ಪ್ರಾಬ್ಲಮ್ ಕೊಲಂಬೋ ಟು ಅಲ್ಮೋರಾ ಪುಸ್ತಕ ಆಧರಿಸಿದೆ? ವೀರ ಸಾವರ್ಕರ್ ಅವರು, ಆನಿ ಬೆಸೆಂಟ್ ಅವರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು. ಸ್ವಾಮಿ ಸಿಡಿಲುಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ನೋಡಿ, ನಾವು ಉದ್ಬೋಧನಾ, ಪ್ರಬುದ್ಧ ಭಾರತ ಇವುಗಳನ್ನ ನೋಡಿವಿ. ಅವ್ರ ಪತ್ರಿಕೆಗಳು, ಗ್ರಂಥಗಳು ಉದ್ಬೋಧನಾ, ಪ್ರಬುದ್ಧ ಭಾರತ. ಅದರ ಜೊತೆಯಲ್ಲಿ ಇವರ ಅನುಭವಗಳನ್ನ IAS ಕ್ವಶನ್. ಲೆಕ್ಚರರ್ ಫ್ರಾಮ್ ಕೊಲಂಬೋ ಟು ಅಲ್ಮೋರಾ ಪುಸ್ತಕವನ್ನು ರಚನೆ ಮಾಡಿದವರು ಯಾರಂದ್ರ ಸಿಡಿಲುಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಅದ್ಭುತವಾಗಿರುವಂತ ಅನುಭವಗಳನ್ನು ಒಳಗೊಂಡಂತ ಪುಸ್ತಕ ಲೆಕ್ಚರರ್ಸ್ ಫ್ರಾಮ್ ಕೊಲಂಬೋ ಟು ಅಲ್ಮೋರಾ.
ಈ ಪುಸ್ತಕ ಯಾರ ಅನುಭವಗಳನ್ನು ಒಳಗೊಂಡಿದೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಅನುಭವಗಳನ್ನು ಒಳಗೊಂಡಿದೆ. ಸ್ವಾಮಿ ಬಂಕಿಂಚಂದ್ರ ಚಟರ್ಜಿ ಅವರು ತಮ್ಮ ಕಾದಂಬರಿಯಾಗಿರುವಂತ ಆನಂದ ಮಠದಲ್ಲಿ ಕೆಳಗಿನ ಯಾವುದನ್ನ ಪ್ರಚಾರ ಪಡಿಸಿದರು? ಬಿಲ್ಲ ದಂಗೆಯ ಬಗ್ಗೆ, ರಂಗಪುರ ಮತ್ತು ದಿನಾಪುರದ ದಂಗೆ, ವಿಷ್ಣುಪುರ ಮತ್ತು ಬೀರಭೂಮ್ ದಂಗೆ, ಸನ್ಯಾಸಿ ದಂಗೆ. ನೋಡಿ ಕ್ವಶನ್ ಹೆಂಗಿದೆ. ನಾವು ಬಂಕಿಂಚಂದ್ರ ಚಟರ್ಜಿ ಅವರು ಆನಂದ ಮಠ ಪುಸ್ತಕ ಬರೆದ್ರು. ಒಂದೇ ಮಾತಮ್ಮ ಎಂಬ ಗೀತೆ ಇದೆ. ಬಂಕಿಂಚಂದ್ರ ಚಟರ್ಜಿ ಅವರು ಪುಸ್ತಕವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದವರು ಯಾರು? ಅರವಿಂದ್ ಘೋಷರು ಅಂತ ನಾವು ಓದಿವಿ. ಕ್ವಶನ್ ಹೆಂಗಿದೆ ನೋಡಿ. ಆ ಪುಸ್ತಕದಲ್ಲಿ ಏನಿದೆ ಅಂತ ಕೇಳ ಅದ ಎಸ್ ಡಿ ಸಿ ಅಪ್ಪ ಇದು. ಸನ್ಯಾಸಿ ದಂಗೆ ರೈಟ್ ಆನ್ಸರ್ ನೋಡಿ. ಸನ್ಯಾಸಿ ದಂಗೆ, ಸನ್ಯಾಸಿ ದಂಗೆ ಸರಿಯಾದ ಉತ್ತರ ಯಾವಂದ್ರೆ ಸನ್ಯಾಸಿ ದಂಗೆ. 1613ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎಲ್ಲಾ ಕೈಗಾರಿಕಾ ವಾಣಿಜ್ಯ ಕೇಂದ್ರವನ್ನ ಸ್ಥಾಪಿಸಲು ಅನುಮತಿ ನೀಡಲಾಯಿತು. ಎಲ್ಲಿ? ಸೂರತ್ದಲ್ಲಿ, ಮದ್ರಾಸ್ದಲ್ಲಿ, ಮಚಲಿಪಟ್ಟಣದಲ್ಲಿ, ಬೆಂಗಳೂರಲ್ಲಿ. ಯಾವ ಸ್ಥಳದಲ್ಲಿ? 1613ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾರು? ಸರ್ ಥಾಮಸ್ ರೋ ಹೋಗಿ ಜಹಾಂಗೀರಿಗೆ ಪರ್ಮಿಷನ್ ಕೇಳ್ತಾನೆ. ಸರ್ ಥಾಮಸ್ ರೋ ಹೋಗಿ ಜಹಾಂಗೀರಿಗೆ ಪರ್ಮಿಷನ್ ಕೇಳಿದಂತ ಸಮಯದಲ್ಲಿ ಆತ ಎಲ್ಲಿ ಈ ಅವಕಾಶವನ್ನು ಕೊಟ್ಟ? ಬೆಂಗಳೂರಲ್ಲಿ, ಮದ್ರಾಸ್ದಲ್ಲಿ, ಮಚಲಿಪಟ್ಟಣದಲ್ಲಿ, ಸೂರತ್ದಲ್ಲಿ. ಯಾವ ಸ್ಥಳದಲ್ಲಿ ಅವಕಾಶವನ್ನು ಕೊಟ್ಟನು? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡುವಂತ ಉದ್ದೇಶಕ್ಕಾಗಿ 1613ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡುವಂತ ಉದ್ದೇಶಕ್ಕಾಗಿ ಯಾವ ಸ್ಥಳದಲ್ಲಿ ಅವಕಾಶವನ್ನು ಕೊಡಲಾಯಿತು ಅಂದ್ರ ರೈಟ್ ಆನ್ಸರ್ ಬೆಂಗಳೂರು, ಮದ್ರಾಸ, ಮಚಲಿಪಟ್ಟಣ, ಸೂರತ್. ತಪತಿ ನದಿಯ ದಂಡೆಯ ಮೇಲಿರುವಂತ ಸೂರತ್ ಎಂಬ ಸ್ಥಳದಲ್ಲಿ. ಭಾರತ ದೇಶದಲ್ಲಿ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ತಮ್ಮ ವಸಾಹತು ಮಳಿಗೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ ಸೂರತ್ನಲ್ಲಿ ಸ್ಥಾಪನೆ ಮಾಡಿದ್ರು. ಅದೇ ತರ ಸೂರತ್ನಲ್ಲಿ ಸ್ಥಾಪನೆ ಮಾಡಿದಂತೆ ಫ್ರೆಂಚ್ ಅವರು ತಮ್ಮ ಪ್ರಥಮ ವಸಾಹತು ಮಳಿಗೆಯನ್ನು ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ ಅವರು ಸೇಮ್ ಸೂರತ್ದಲ್ಲಿ. ಯಾಕಂದ್ರೆ ಪರಸ್ಪರ ವೈರಿಗಳು, ದ್ವೇಷ, ವೈರಿ ಅವ್ ಏನ್ ಮಾಡ್ತಾವ ಮನಸ್ಸಿನಲ್ಲಿ ಸಾಕಷ್ಟು ಹೊಡೆದಾಡಿದ್ರು. ಮೊದಲ ಈ 3 ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು 1746ರಿಂದ 48 ಪ್ರಥಮ ಕರ್ನಾಟಕ ಯುದ್ಧ, 1749ರಿಂದ 54 ಎರಡನೇ ಕರ್ನಾಟಕ ಯುದ್ಧ, 59ರಿಂದ 63ರವರೆಗೆ 58ರಿಂದ 63ರವರೆಗೆ ಮೂರನೇ ಕರ್ನಾಟಕ ಯುದ್ಧ. ಅದಕ್ಕೆ ಆ ದ್ವೇಷಗಳು ಏನ್ ಮಾಡಿದ್ವು ಅಂದ್ರೆ ಇಡೀ ಈ ರಾಷ್ಟ್ರದಲ್ಲಿ ಫ್ರೆಂಚರ ಅವನತಿ ಕಾರಣವಾಯಿತು ಅಂತ. ಆ ತರ ಭಾರತ ದೇಶದಲ್ಲಿ ಫ್ರೆಂಚರು ತಮ್ಮ ವಸಾಹತು ಮಳಿಗೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದಾರಂದ್ರ ಸೂರತ್. ಅದೇ ತರ ಬ್ರಿಟಿಷರು ತಮ್ಮ ವಸಾಹತು ಮಳಿಗೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದಾರಂದ್ರ ಸೂರತ್. 1613ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಎಲ್ಲಿ ತಮ್ಮ ಪ್ರಥಮ ವಸಾಹತು ಮಳಿಗೆಯನ್ನು ಸ್ಥಾಪನೆ ಮಾಡಿತ್ತಂದ್ರೆ ತಪತಿ ನದಿಯ ದಂಡೆಯ ಮೇಲೆ ಸೂರತ್. ಸೂರತ್ ಅನ್ನ ವಜ್ರದ ನಗರ ಅಂತ ಕರೀತಾರೆ. ಪ್ರಪಂಚದಲ್ಲಿ 70% ವಜ್ರವನ್ನ ಕಟ್ ಮಾಡುವಂತ ಸ್ಥಳ ಯಾವಂದ್ರ ಸೂರತ್. ಆ ಸೂರತ್ ಅನ್ನ ಏನಂತ ಕರಿತೀವಿ ಅಂದ್ರೆ ವಜ್ರದ ನಗರ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ನೋಡಿ. ಯಾರ ಮಧ್ಯಸ್ಥಿಕೆಯಲ್ಲಿ ಅಂದ್ರೆ 100 ಜನಗಳ ಮಧ್ಯಸ್ಥಿಕೆಯಲ್ಲಿ. 100 ಜನಗಳ ಮಧ್ಯಸ್ಥಿಕೆಯಲ್ಲಿ ಸರ್ ಥಾಮಸ್ ರೋ ಯಾರಿಗೆ ಅವಕಾಶ ಕೊಟ್ಟರು? ಸರಿ, ಜಹಾಂಗೀರ್ ಯಾರಿಗೆ ಅವಕಾಶ ಕೊಟ್ಟ ಅಂದ್ರೆ ಸರ್ ಥಾಮಸ್ ರೋನಿಗೆ. ನೀವು ಕೇಳ್ತಿದ್ರಿ ಸರ್ ಮತ್ ಕ್ವಶನ್ ಆಗ್ಯದ ನೋಡಿ. ಕ್ವಶನ್ ಅದು ಭಾರತಕ್ಕೆ ಯುರೋಪಿಯನರ ಆಗಮನ ಮೇಲೆ ಕ್ವಶನ್ ಕೇಳಿದ್ದಾನೆ. ಆ ಉದ್ದೇಶಕ್ಕಾಗಿ ಸರಿಯಾದ ಉತ್ತರ ಯಾವ್ದಂದ್ರ ಸೂರತ್ ರೈಟ್ ಆನ್ಸರ್. ಸೂರತ್ ವಜ್ರದ ನಗರ ಆಗಿರುವಂತ ಸೂರತ್. 1857ರ ಮಹಾದಂಗೆಯು ನೋಡಿ ಕ್ವಶನ್ ಹೆಂಗಿದೆ. 1857ರ ಮಹಾದಂಗೆಯು ಸಂಬಂಧಿಸಿದಂತೆ ಕೆಳಗಿನ ಯಾರು ಮಿತ್ರನಿಂದ ದ್ರೋಹಕ್ಕೊಳಗಾಗಿ ಬ್ರಿಟಿಷರ ಸೆರೆಗೆ ಸಿಕ್ಕಿ ಸಾವಿಗೆ ನೂಕಲ್ಪಟ್ಟರು? ನಾನಾ ಸಾಹೇಬ, ಕುನ್ವರ್ ಸಿಂಗ, ಖಾನ್ ಬಹದ್ದೂರ್ ಖಾನ್, ತಾತ್ಯಾ ಟೋಪೆ. ನೋಡಿ ಯಾವ ತರ ಪ್ರಶ್ನೆಗಳನ್ನು ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಬ್ರಿಟಿಷರಿಂದ ಸತ್ತವರು ಬಹಳ ಕಡಿಮೆ, ನಮ್ಮವರಿಂದ ನಾವು ಸತ್ತದ್ದು ಬಹಳ ಮಂದಿ. ನಮ್ಮವರಿಂದಾನೆ. ಸಂಗೊಳ್ಳಿ ರಾಯಣ್ಣ ಸೋತಿದ್ದು ನಮ್ಮವರಿಂದಾನೆ. ಸುರಪುರದ ರಾಜ ವೆಂಕಟಪ್ಪ ನಾಯಕ ಸತ್ತಿದ್ದು ವಾಗಣಗೇರಿ ಭೀಮರಾವ್ನಿಂದ. ನಮ್ಮವರಿಂದ ನಾವು ಸೋತೇವೆ ಹೊರತು ಬೇರೆಯವರಿಂದ ಅಲ್ಲ ಅಂತ. ನಮ್ಮವರಿಂದಲೇ ನಮಗ್ ನೋವಾಯ್ತು, ನಮ್ಮವರಿಂದಲೇ ನಮಗ್ ಸಾವು ಅಂದ್ರ ತಾತ್ಯಾ ಟೋಪೆ ರೈಟ್ ಆನ್ಸರ್ ನೋಡಿ. ತಾತ್ಯಾ ಟೋಪೆ. ತಾತ್ಯಾ ಟೋಪೆ ಯಾವ ದೇಶದ್ರೋಹಿ? ದೇಶದ್ರೋಹಿ ಯಾರವ? ಯಾವ ದೇಶದ್ರೋಹಿ? ಪೋಲ್ ಅಂತಾರಲ್ಲ ಯಾರವರು? ಶಬಾಷ್, ಮಾನಸಿಂಗ ರೈಟ್ ಆನ್ಸರ್. ವೀರ್ ಸಿಂಗಲ್ಲಿ ಮಾನಸಿಂಗ. ಅದು ಮಾನಸಿಂಗ ಎಂಬ ದೇಶದ್ರೋಹಿಯಿಂದ ಏನಾದ ಅಂತಂದ್ರೆ ಆತ ತಾತ್ಯಾ ಟೋಪೆಯಲ್ಲಿ ನೇಪಾಳಕ್ಕೆ ಹೋಗ್ಯಾನ. ಇಲ್ಲಾರ್ದು ಹೇಳ್ತಾರಲ್ಲ. ಎಸ್, ಮಾನಸಿಂಗ ಅನ್ನುವಂತ ದೇಶದ್ರೋಹಿಯಿಂದ ಆತ ಏನಾದಂದ್ರೆ ತನ್ನ ಸ್ನೇಹಿತನಾಗಿರುವಂತ ಮಾನಸಿಂಗ
ಸರಿಯಾದ ಉತ್ತರ ಟೋಪೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 1853 ಸನ್ನದು ಶಾಸನವು ಭಾರತದ ವಾಣಿಜ್ಯದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಹೊಂದಿದ್ದ ಏಕಸ್ವಾಮ್ಯವನ್ನು ರದ್ದುಗೊಳಿಸಿತು. 1853 ಸನ್ನದು ಭಾರತದ ವಾಣಿಜ್ಯದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯ ಹೊಂದಿದ್ದ ಏಕಸ್ವಾಮ್ಯವನ್ನು ರದ್ದುಗೊಳಿಸಿತು. ನೆಕ್ಸ್ಟ್ 1858 ಭಾರತ ಸರ್ಕಾರದ ಕಾಯ್ದೆಯಡಿಯಲ್ಲಿ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಭಾರತದ ಆಳ್ವಿಕೆ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಿತ್ತು. ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, 1, 2 ಸರಿಯಾಗಿದೆ, ಮೇಲಿನ ಯಾವುದೂ ಅಲ್ಲ. 1 ಅಲ್ಲ 2 ಮಾತ್ರ ಸರಿಯಾಗಿದೆ. 1853 ಚಾರ್ಟರ್ಸ್ ಅನ್ನೋದು ಏನ್ ಹೇಳ್ತದೆ? 1854ನೇ ಚಾರ್ಟರ್ಸ್ ಅನ್ನೋದು 1853 ಚಾರ್ಟರ್ಸ್ ಅನ್ನೋದು ಭಾರತದಲ್ಲಿ ವಾಣಿಜ್ಯದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯ ಹೊಂದಿದ ಏಕಸ್ವಾಮ್ಯ ರದ್ದುಗೊಳಿಸಿಲ್ಲ, ಅದು ರದ್ದುಗೊಳಿಸಿತು ಅಂತ ಕೊಟ್ಟಿದ್ದಾನೆ. ಬಟ್ ಏನಪ್ಪಾ ಅಂದ್ರ 2 ಸರಿಯಾಗಿರುವಂತ ಉತ್ತರ. ಸರಿಯಾದ ಉತ್ತರ ಯಾವ್ದಂದ್ರೆ 2. ಇದು ಕರೆಕ್ಟ್ ಇದೆ. 1858 ಭಾರತ ಸರ್ಕಾರದ ಕಾಯ್ದೆ ಅಡಿಯಲ್ಲಿ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಭಾರತದ ಆಳ್ವಿಕೆಯ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಿತ್ತು. 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಸಿಪಾಯಿ ದಂಗೆ ಆದಾಗ ಭಾರತದ ಗವರ್ನರ್ ಜನರಲ್ ಎಷ್ಟು ಈಜಿ ಕ್ವಶನ್ ಕೇಳ ನೋಡಿದ್ರು. ಇದು IAS ಕ್ವಶನ್. ಕಿಂಗ್ ಆಗಿದ್ದ, ಲಾರ್ಡ್ ಡಾಲ್ ಹೌಸಿ ಆಗಿದ್ದ, ಲಾರ್ಡ್ ಹಾರ್ಜಿಂಗ್ ಆಗಿದ್ದ, ಲಾರ್ಡ್ ಲಿಟ್ಟನ್ ಆಗಿದ್ದ. ಹೋಗಿರ್ ಕರೆಕ್ಟಾ? ಇದು ನೋಡಮ್ 90 ಮ್ಯಾಗ ಹಾಕಿ ನೋಡಮ್. ಇದು 1 ಅವೋ 90. ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ರೈಟ್ ಆನ್ಸರ್. ನೋಡಿ, ಲಾರ್ಡ್ ಕ್ಯಾನಿಂಗ್ ರೈಟ್ ಆನ್ಸರ್. ಲಾರ್ಡ್ ಕ್ಯಾನಿಂಗ್ ಸರಿಯಾದ ಉತ್ತರ. ಸಿಪಾಯಿ ದಂಗೆ ಆದಾಗ ಭಾರತ ದೇಶದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂದ್ರ ಲಾರ್ಡ್ ಕ್ಯಾನಿಂಗ್ ರೈಟ್ ಆನ್ಸರ್. ಲಾರ್ಡ್ ಕ್ಯಾನಿಂಗ್. ನೆಕ್ಸ್ಟ್ ಕ್ವಶನ್. ಎಷ್ಟು ಚಂದ ಕ್ವಶನ್ ಕೇಳಿ ನೋಡಿದನು. ಬೆಂಕಿ ಪ್ರಶ್ನೆ ಇದು ಸಹ. ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ರದ್ದುಪಡಿಸಿದವರು ಯಾರು? ಲಾರ್ಡ್ ಡಫರಿನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಕರ್ಜನ್, ಲಾರ್ಡ್ ಹಾರ್ಜಿಂಗ್. ವರ್ನಾಕ್ಯುಲರ್ ಆಕ್ಟ್ ದೇಶೀಯ ಪತ್ರಿಕಾ ಕಾಯ್ದೆ ಅಂತ ಕರೀತಾರೆ. ದೇಶೀಯ ಪತ್ರಿಕಾ ಕಾಯ್ದೆ ಅಂದ್ರು ಒಂದೇ, ವರ್ನಾಕ್ಯುಲರ್ ಆಕ್ಟ್ ಅಂದ್ರು ಒಂದೇ. ಈ ವರ್ನಾಕ್ಯುಲರ್ ಆಕ್ಟ್ ಪ್ರೆಸ್ ಕಾಯ್ದೆಯನ್ನ ರದ್ದುಗೊಳಿಸಿದವರು ಯಾರು? ಲಾರ್ಡ್ ಡಫರಿನ್, ಲಾರ್ಡ್ ರಿಫನ್, ಲಾರ್ಡ್ ಕರ್ಜನ್, ಲಾರ್ಡ್ ಹಾರ್ಜಿಂಗ್. ಹಾಕ್ರಿ ಮೇಡಮ್, ಕರೆಕ್ಟ್ ಹಾಕ್ರಿ. ಎಸ್, 68% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದ ಉತ್ತರ ಲಾರ್ಡ್ ರಿಫನ್ ರೈಟ್ ಆನ್ಸರ್. ಲಾರ್ಡ್ ರಿಫನ್ ಭಾರತದ ಸ್ನೇಹ ಜೀವಿ ಎನಿಸಿಕೊಂಡಿರ್ತಕ್ಕಂಥ ಲಾರ್ಡ್ ರಿಫನ್ ಭಾರತದ ಸ್ನೇಹ ಜೀವಿ ಯಾರಂದ್ರೆ ಲಾರ್ಡ್ ರಿಫನ್ ರೈಟ್ ಆನ್ಸರ್. ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ರದ್ದುಪಡಿಸಿದವರು ಯಾರು ಅಂತಂದ್ರೆ ಲಾರ್ಡ್ ರಿಪ್ಪನ್ ಸರಿಯಾಗಿರುವಂತ ಉತ್ತರ. ಬಟ್ ಜಾರಿಗೆ ತಂದವರು ಯಾರು? ಇದನ್ನ ಜಾರಿಗೆ ತಂದವರು ಲಾರ್ಡ್ ಲಿಟ್ಟನ್. ಲಾರ್ಡ್ ಲಿಟ್ಟನ್ ಅನ್ನುವಂತ ವ್ಯಕ್ತಿ ಜಾರಿಗೆ ತಂದ್ರೆ ಅದನ್ನ ರದ್ದು ಮಾಡಿದವರು ಯಾರು ಅಂತಂದ್ರೆ ಲಾರ್ಡ್ ರಿಪ್ಪನ್. ಜಾರಿಗೆ ಬಂದಿದ್ದ ಯಾವಾಗ? 1878ರಲ್ಲಿ. ರದ್ದಾಗಿದ್ದ ಯಾವಾಗ? 1881ರಲ್ಲಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ದೇಶೀಯ ಪತ್ರಿಕಾ ಕಾಯ್ದೆ ಅಂತ ಕರೀತಾರೆ. ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ರದ್ದುಪಡಿಸಿದವರು ಯಾರು ಅಂತಂದ್ರೆ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಪಡಿಸಿದವರು ಯಾರಂದ್ರೆ ಲಾರ್ಡ್ ರಿಪ್ಪನ್. ಪುನರ್ ಸಂಘಟಿತ ವೈಸರಾಯ ಕಾರ್ಯಕಾರಿ ಪರಿಷತ್ತಿನಲ್ಲಿ ಯುದ್ಧ ಸದಸ್ಯರ ಸೇರಿದಂತೆ ಎಲ್ಲಾ ಖಾತೆಗಳನ್ನು ಭಾರತೀಯ ಧೋರಣೆಯರಿಗೆ ವಹಿಸಬೇಕೆಂದು ಕೆಳಗಿನ ಯಾವುದು ಸಲಹೆ ನೀಡಿತು? ಯಾವ ಸಲಹೆ ನೀಡಿತು? ಸೈಮನ್ ಆಯೋಗ, ಸಿಮ್ಲಾ ಸಮ್ಮೇಳನ, ಕ್ರಿಪ್ಸ್ ಸಮ್ಮೇಳನ, ಕ್ಯಾಬಿನೆಟ್ ಸಮ್ಮೇಳನ. ಇರ್ಲಿ. ವೈಸರಾಯನ ಕಾರ್ಯಕಾರಿಣಿ ಪರಿಷತ್ನಲ್ಲಿ ಯುದ್ಧ ಸದಸ್ಯರ ಸೇರಿದಂತೆ ಎಲ್ಲಾ ಖಾತೆಗಳನ್ನ ಭಾರತೀಯ ಧೋರಣೆಯರಿಗೆ ವಹಿಸಬೇಕೆಂದು ಕೆಳಗಿನ ಯಾವುದು
ಸಲಹೆ ನೀಡಿತು ಅಂದ್ರೆ ಸರಿಯಾದಂತ ಉತ್ತರ ಕ್ರಿಪ್ಸ್ ಆಯೋಗ ಅಂತ ಕರೀತಾರೆ. ಕ್ರಿಪ್ಸ್ ಆಯೋಗ. ಈ ತರ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾನೆ, ನೆನ್ಪಿಡಿ. ಕ್ರಿಪ್ಸ್ ಆಯೋಗ ರೈಟ್ ಆನ್ಸರ್. ಭಾರತ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಕಟ್ಟಿದವರು ಯಾರು? ಲಾಲಾ ಹರ್ ದಯಾಳ್ ಅವರು, ರಾಸ್ ಬಿಹಾರಿ ಬೋಸ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ವಿ ಡಿ ಸಾವರ್ಕರ್ ಅವರು. ಹೋರಾಟದ ಅವಧಿಯಲ್ಲಿ ಲೀಜನ್ ವೆರಿ ಇಂಪಾರ್ಟೆಂಟ್. ಭಾರತದ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಫ್ರೀ ಇಂಡಿಯನ್ ಲೀಜನ್ ಅಂದ್ರ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಲ್ಲ, ಆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದಕ್ಕಿಂತ ಮುಂಚೆ ಅದನ್ನ ಫ್ರೀ ಇಂಡಿಯನ್ ಲೀಜನ್ ಅಂತ ಕರಿತಿದ್ರು. ಆ ಫ್ರೀ ಇಂಡಿಯನ್ ಲೀಜನ್ ಎಂಬ ಸಂಘಟನೆಯನ್ನು ಕಟ್ಟಿದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಭಾರತ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಕಟ್ಟಿದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. IAS 2008ರಲ್ಲಿ ಕೇಳಿದ ಪ್ರಶ್ನೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬರತ್ ತೆಗಿರೇವಲ್ಲ, ಆ ಪಾಯಿಂಟ್ ಅನ್ನ ಬರ್ಕೊಂಡು ಇದು ಮಾಡಿ. ಫ್ರೀ ಇಂಡಿಯನ್ ಲೀಜನ್. 1885ರ ಡಿಸೆಂಬರ್ದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು? ಅಹಮದಾಬಾದದಲ್ಲಿ, ಬಾಂಬೆಯಲ್ಲಿ, ಕಲ್ಕತ್ತಾದಲ್ಲಿ, ದೆಹಲಿಯಲ್ಲಿ. 1885ರ ಡಿಸೆಂಬರ್ದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ. ಶಬಾಷ್. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರೆ ಮುಂಬೈ ಕಾಂಗ್ರೆಸ್ ಅಧಿವೇಶನ. ರೈಟ್ ಆನ್ಸರ್ ಮುಂಬೈ ಕಾಂಗ್ರೆಸ್ ಅಧಿವೇಶನ. ಯಾರು ಅಂದ್ರ WC ಬ್ಯಾನರ್ಜಿ ಅಂತ ಕರಿತೀವಿ. WC ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಮುಂಬೈ ಕಾಂಗ್ರೆಸ್ ಅಧಿವೇಶನ. ರೈಟ್ ಆನ್ಸರ್ ಮುಂಬೈ ಕಾಂಗ್ರೆಸ್ ಅಧಿವೇಶನ. 1885ರಲ್ಲಿ ಡಿಸೆಂಬರ್ದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು ಅಂದ್ರೆ ಸರಿಯಾದ ಉತ್ತರ ಬಾಂಬೆ. ರೈಟ್ ಆನ್ಸರ್. ಭಾರತದ ಮೇಲಿನ ಇಂಗ್ಲಿಷ್ ವಸಾಹತುಶಾಹಿ ಹಿಡಿತವನ್ನ ಟೀಕಿಸಲು ಕೆಳಗಿನ ಯಾರು ಆನ್ ಬ್ರಿಟಿಷ್ ಪದವನ್ನು ಬಳಸಿದರು? ಬ್ರಿಟಿಷ್ ಎಂಬ ಪದವನ್ನು ಬಳಸಿದರು. ಆನಂದ್ ಮೋಹನ್ ಬೋಸ್ ಅವರು, ತೇಜ್ ಬಹದ್ದೂರ್ ಯಾರು ಬದ್ರುದ್ದೀನ್ ತ್ಯಾಬ್ಜಿ ಅವರು, ದಾದಾಬಾಯಿ ನೌರೋಜಿ ಅವರು, ಫಿರೋಜ್ ಶಾ ಮೆಹ್ತಾ ಅವರು. ಆ ಶಬ್ದ ನೋಡ್ರಿ, ಬಹಳ ಹಿಡಿತವಾಗಿರುವಂತ ಪದ. ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು? ಆನ್ ಬ್ರಿಟಿಷ್ ಪದವನ್ನ ಬಳಸಿದರು. ಸರಿಯಾದ ಉತ್ತರ ರೈಟ್ ಆನ್ಸರ್ ದಾದಾಬಾಯಿ ನೌರೋಜಿ. ಸರಿಯಾದಂತ ಉತ್ತರ ದಾದಾಬಾಯಿ ನೌರೋಜಿ. ಭಾರತ ದೇಶದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ. ಆನ್ ಬ್ರಿಟಿಷ್ ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದಂತ ವ್ಯಕ್ತಿ ಯಾರು ಅಂದ್ರೆ ದಾದಾಬಾಯಿ ನೌರೋಜಿ. ಆನ್ ಬ್ರಿಟಿಷ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ದಾದಾಬಾಯಿ ನೌರೋಜಿ ಅವರು. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರೆ ನೆಕ್ಸ್ಟ್ ಕ್ವಶನ್. ಕೆಳಗಿನ ಗಾಂಧೀಜಿಯವರು ಅನುಯಾಯಿಗಳಲ್ಲಿ ಯಾರ ವೃತ್ತಿಯಿಂದ ಶಿಕ್ಷಕರಾಗಿದ್ದರು? AN ಸಿನ್ಹಾ ಅವರು, ಬ್ರಿಜ್ ಕಿಶೋರ್ ಪ್ರಸಾದ್ ಅವರು, JB ಕೃಪಲಾನಿ ಅವರು, ರಾಜೇಂದ್ರ ಪ್ರಸಾದ್ ಅವರು. IAS 2008ರಲ್ಲಿ ಕೇಳಿದಂತ ಪ್ರಶ್ನೆ, ಕೆಳಗಿನ ಗಾಂಧೀಜಿಯವರ ಅನುಯಾಯಿಗಳಲ್ಲಿ ಯಾರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು? AN ಸಿನ್ಹಾ ಅವರು, ಬ್ರಿಜ್ ಕಿಶೋರ್ ಪ್ರಸಾದ್ ಅವರು, JB ಕೃಪಲಾನಿ ಅವರು, ರಾಜೇಂದ್ರ ಪ್ರಸಾದ್ ಅವರು. ಇದ್ದರು ಅಂದ್ರೆ ಸರಿಯಾದ ಉತ್ತರ JB ಕೃಪಲಾನಿ. ರೈಟ್ ಆನ್ಸರ್ JB ಕೃಪಲಾನಿ. ಕೆಳಗಿನಲ್ಲಿ ಗಾಂಧೀಜಿಯವರ ಅನುಯಾಯಿಗಳಲ್ಲಿ ಯಾರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು ಅಂದ್ರೆ JB ಕೃಪಲಾನಿ. ಸರಿಯಾಗಿರುವಂತ ಉತ್ತರ JB ಕೃಪಲಾನಿ ಸರಿಯಾದ ಉತ್ತರ. IAS 2008ರಲ್ಲಿ ಕೇಳಿದಂತ ಪ್ರಶ್ನೆ, ಕೆಳಗಿನ ಯಾರು ಬಹು ವಿವಾಹ ಪುಸ್ತಕವನ್ನು ಬರೆದರು? ಬಹು ವಿವಾಹ ನಾ ಇದು ಬರೆಸಿ ನಿಮ್ಗೆ. 2007 IAS ಕೇಳಿದಂತ ಪ್ರಶ್ನೆ. ರಾಜಾರಾಮ್ ಮೋಹನ್ ರಾಯ್ ಅವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ಪಂಡಿತ್ ರಾಮಾಬಾಯಿ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವರು. ಕೆಳಗಿನ ಯಾರು ಬಹು ವಿವಾಹ ಪುಸ್ತಕವನ್ನು ಬರೆದಿದ್ದಾರೆ? ರಾಜಾರಾಮ್ ಮೋಹನ್ ರಾಯ್ ಅವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ಪಂಡಿತ್ ರಮಾಬಾಯಿ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವರು. ರೈಟ್. ವಿವಾಹ ಸರಿಯಾದ ಉತ್ತರ ಈಶ್ವರ್ ಚಂದ್ರ ವಿದ್ಯಾಸಾಗರ್. ರೈಟ್ ಆನ್ಸರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸರಿಯಾಗಿರುವಂತ ಉತ್ತರ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಈ ಒಂದು ಸುಂದರವಾಗಿರುವಂತಹ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದರು. IAS 2007ರಲ್ಲಿ ಕೇಳಿದಂತ ಪ್ರಶ್ನೆ. ಬಹು ವಿವಾಹ ಪುಸ್ತಕವನ್ನು ಬರೆದವರು ಈಶ್ವರ್ ಚಂದ್ರ ವಿದ್ಯಾಸಾಗರ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ
ರಾಬರ್ಟ್ ಕ್ಲೈವ್ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದರು. ವಿಲಿಯಂ ಬೆಂಟಿಂಗ್ ಅನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದ. ನೋಡಿ ಕ್ವಶನ್ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್, ವಿಲಿಯಂ ಬೆಂಟಿಂಗ್ ಅನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್. ಮೇಲಿನ ಹೇಳಿಕೆಗಳನ್ನು ಸರಿಯಾದ ಉತ್ತರಗಳು. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 3 ಮಾತ್ರ ಸರಿಯಾಗಿದೆ, 1 ಅಥವಾ 2 ಯಾವುದೂ ಅಲ್ಲ. ಕರೆಕ್ಟ್ ಡಿಸಿಷನ್ ತೋರಿ. 1 ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕೂಡ ಅತಿ ಮುಖ್ಯವಾಗಿರುವಂತದ್ದು. ಏನಂದ್ರ 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ. ಇದು 2 ಆಗ್ಬೇಕಾ? ಇದಲ್ಲ, ಇದು 1 ಮತ್ತು 2 ಸರಿ. ಇಲ್ಲಿ ಎಷ್ಟೋ ಜನ ಏನ್ ಮಾಡಿದ್ರಿ ಅಂತಂದ್ರೆ ಇವ್ರು ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡಿದ್ರಿ. ಏನ್ ಮಿಸ್ಟೇಕ್ ಅಂದ್ರೆ ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಲ್ಲ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂದ್ರೆ ವಾರ್ನ್ ಹೇಸ್ಟಿಂಗ್ ಅಲ್ಲ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್. ಮತ್ ಸರ್ ರಾಬರ್ಟ್ ಕ್ಲೈವ್ ಯಾರು ಸರ? ರಾಬರ್ಟ್ ಕ್ಲೈವ್ ಯಾರಂದ್ರೆ ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಲ್ಲ, ಗವರ್ನರ್. ಬಂಗಾಳದ ಮೊದಲ ರಾಜ್ಯಪಾಲ ಯಾರು ಅಂತಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಪ್ರಥಮ ರಾಜ್ಯಪಾಲ ಯಾರಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್, ಪ್ರಥಮ ಜನರಲ್ ಗವರ್ನರ್ ಅಂದ್ರೆ ಭಾರತದ್ದು ಲಾರ್ಡ್ ವಿಲಿಯಂ ಬೆಂಟಿಂಗ್. ನಿಮ್ಗೆಲ್ಲ ಗೊತ್ತದೆ. ಯಾವ ಕಾಯ್ದೆ ಪ್ರಕಾರ ಅಂದ್ರ 1833ರ 1793ರ ಕಾಯ್ದೆ, 1813ರ ಕಾಯ್ದೆ, 1833ರ ಕಾಯ್ದೆ, 1853ರ ಕಾಯ್ದೆ. ಇದು ಪ್ರಥಮ ಚಾರ್ಟರ್ ಕಾಯ್ದೆ, ಇದು 2ನೇ ಚಾರ್ಟರ್ ಕಾಯ್ದೆ, ಇದು 3ನೇ ಚಾರ್ಟರ್ ಕಾಯ್ದೆ, ಇದು 4ನೇ ಚಾರ್ಟರ್ ಕಾಯ್ದೆ. ಹಾಗಾದ್ರೆ ಇದು 3ನೇ ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಅನ್ನ ಏನಂತ ನಾಮಕರಣ ಮಾಡಿದಾರೆ ಅಂದ್ರೆ ಭಾರತದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಿದ್ರು. ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯ್ತಲ್ಲ, ಅದಕ್ಕೆ ವಿಲಿಯಂ ಬೆಂಟಿಂಗ್ ಅನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯಿತು. ಆ ಉದ್ದೇಶಕ್ಕಾಗಿ ಯಾವುದಂತಂದ್ರೆ 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರ 2 ಮಾತ್ರ, 1 ಅಲ್ಲ. 1 ಯಾವ್ದಂದ್ರೆ ಇಲ್ಲಿ ಇದ್ರ ಬದಲಾಗಿ ರಾಬರ್ಟ್ ಕ್ಲೈವ್ ನ ಬದಲಾಗಿ ಏನಾದ್ರು ಅಲ್ಲಿ ಪಾಯಿಂಟ್ ಏನೇನು ಮೆನ್ಷನ್ ಮಾಡಿದ್ರಂದ್ರೆ, ಯಾವ ಪಾಯಿಂಟ್ ಮೆನ್ಷನ್ ಮಾಡಿದ್ರಂದ್ರೆ ವಾರ್ನ್ ಹೇಸ್ಟಿಂಗ್ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಂದ್ರೆ ಓಕೆ ಆಗಿತ್ತು. ಆ ಉದ್ದೇಶಕ್ಕಾಗಿ 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಭಾರತದಲ್ಲಿ ತಮ್ಮ ಪ್ರಥಮ ಸತ್ಯಾಗ್ರಹ ನಡೆಸಿದರು? IAS 2007ರಲ್ಲಿ ಕೇಳಿದ ಪ್ರಶ್ನೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ. ಇದೆಲ್ಲ 90 ಮೇಲೆ ಹಾಕ್ಬೇಕು ನೀವು, ಕರೆಕ್ಟ್ ಆಗಿ ಅಬೌವ್ 90 ಮೇಲೆ ಹಾಕ್ಬೇಕು. ನೋಡೋಣ, ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಭಾರತದಲ್ಲಿ ತಮ್ಮ ಪ್ರಥಮ ಸತ್ಯಾಗ್ರಹ ನಡೆಸಿದರು? ಅಹಮದಾಬಾದದಲ್ಲಿ, ಬಾರ್ಡೋಲಿಯಲ್ಲಿ, ಚಂಪಾರಣ್ಯದಲ್ಲಿ, ಖೇಡಾದಲ್ಲಿ. ಯಾವ ಸ್ಥಳದಲ್ಲಿ? ಯಾವ ಸ್ಥಳದಲ್ಲಿ? ತಿಳಿದ್ದೆ ನಿಮ್ಗೆ. 1917ರಲ್ಲಿ ಗಾಂಧೀಜಿಯವರ ಮೊದಲ ಹೋರಾಟ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ. ಗಾಂಧೀಜಿಯವರ ಮೊಟ್ಟ ಮೊದಲ ಸತ್ಯಾಗ್ರಹ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ. 1918ರಲ್ಲಿ ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರ ಒಂದು ವಿಶೇಷವಾದ ಹೋರಾಟ 1918ರಲ್ಲಿ. ಅದು ಯಾವ್ದಂದ್ರ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ಅಂತ ಕರಿತೀವಿ. ಆ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟದ ವಿಶೇಷ ಏನಂದ್ರ ಇಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡ್ರು. ಗಾಂಧೀಜಿಯವರ ಭಾರತ ದೇಶದ ಮೊದಲ ಹೋರಾಟದ ಚಳವಳಿ ಯಾವುದು ಅಂದ್ರೆ ಅದು ಚಂಪಾರಣ್ಯ ಸತ್ಯಾಗ್ರಹ. ಯಾರ ಪರವಾಗಿ ಅಂದ್ರ ನೀಲಿ ಬೆಳೆಗಾರರ ಪರವಾಗಿ. ಗಾಂಧೀಜಿಯವರು ನೀಲಿ ಬೆಳೆಗಾರರ ಪರವಾಗಿ 1917ರಲ್ಲಿ ಆ ಒಂದು ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಗಾಂಧೀಜಿಯವರನ್ನ ಬರಮಾಡಿಕೊಂಡವರು ಯಾರಂದ್ರೆ ರಾಜ್ಕುಮಾರ್ ಶುಕ್ಲಾ. ಗಣೇಶ್ ಅನ್ನುವಂತ ವಿದ್ಯಾರ್ಥಿ ಅಲ್ಲಿ ಸಕ್ಸಸ್ ಆಗ್ತಾರೆ. ಗಾಂಧೀಜಿಯವರಿಗೆ ಗಾಂಧಿ ಬಾಬಾ ಅನ್ನುವಂತ ಹೆಸರನ್ನ ನಾಮಕರಣ ಮಾಡಲಾಗ್ತದೆ. ಗಾಂಧಿ ಬಾಬಾ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾರು ಸೋಮು ಪ್ರಕಾಶ ಪತ್ರಿಕೆಯನ್ನ ಪ್ರಾರಂಭಿಸಿದರು? ಕೆಳಗಿನ ಯಾರು ಸೋಮು ಪ್ರಕಾಶನ್ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸಿದರು? ದಯಾನಂದ ಸರಸ್ವತಿಯವರು,
ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ರಾಜಾರಾಮ್ ಮೋಹನ್ ರಾಯ್ ಅವರು, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. IAS 2007ರಲ್ಲಿ ಕೇಳಿದಂತ ಪ್ರಶ್ನೆ. ಕೆಳಗಿನ ಯಾರು ಸೋಮು ಪ್ರಕಾಶ ಪತ್ರಿಕೆಯನ್ನು ಪ್ರಾರಂಭಿಸಿದರು? ದಯಾನಂದ ಸರಸ್ವತಿ ಅವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ರಾಜಾರಾಮ್ ಮೋಹನ್ ರಾಯ್ ಅವರು, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. ಕರೆಕ್ಟ್ ಆನ್ಸರ್ ಮಾಡಿ. ಸೋಮು ಪ್ರಕಾಶ ಎಂಬ ಪತ್ರಿಕೆಯನ್ನ ರಚನೆ ಮಾಡಿದವರು ಯಾರಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್. ರೈಟ್ ಆನ್ಸರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಸೋಮು ಪ್ರಕಾಶ ಪತ್ರಿಕೆಯನ್ನ ಆರಂಭಿಸಿದವರು ಯಾರಂದ್ರ ಈಶ್ವರ್ ಚಂದ್ರ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. 2005 IAS ಕೇಳಿದಂತ ಪ್ರಶ್ನೆ ಇದು. ಶೋಷಿತ ವರ್ಗದವರಿಗೆ ಪ್ರತ್ಯೇಕ ಎಲೆಕ್ಟೋರೇಟ್ಗಾಗಿ ಪ್ರಥಮ ದುಂಡು ಮೇಜಿನ ಪರಿಷತ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒತ್ತಾಯಿಸಿದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ನಾಗರಿಕ ಸೇವೆಗಳಲ್ಲಿ ಶೋಷಿತ ವರ್ಗದವರಿಗೆ ಪ್ರಾತಿನಿಧ್ಯ ಒದಗಿಸುವಂತೆ ವಿಶೇಷ ಅವಕಾಶಗಳನ್ನು ಪುನಃ ಒಪ್ಪಂದದಲ್ಲಿ ಮಾಡಲಾಯಿತು. ಮೂರನೇ ದುಂಡು ಮೇಜಿನ ಪರಿಷತ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಹಿಸಲಿಲ್ಲ. ಆಪ್ಷನ್ಸ್ ಪ್ರಕಾರ ಕರೆಕ್ಟ್ ಆನ್ಸರ್ ಮಾಡಬೇಕು. ರೈಟ್ ಆನ್ಸರ್ ಸಿ ಸರಿಯಾಗಿರುವಂತ ಉತ್ತರ ಸಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶೋಷಿತ ವರ್ಗದವರಿಗೆ ಪ್ರತ್ಯೇಕ ಎಲೆಕ್ಟೋರೇಟ್ಗಾಗಿ ಪ್ರಥಮ ದುಂಡು ಮೇಜಿನ ಪರಿಷತ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಒತ್ತಾಯಿಸಿದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ನಾಗರಿಕ ಸೇವೆಗಳಲ್ಲಿ ಶೋಷಿತ ವರ್ಗದವರಿಗೆ ಪ್ರಾತಿನಿಧ್ಯ ಒದಗಿಸುವಂತೆ ವಿಶೇಷ ಅವಕಾಶವನ್ನ ಪುನಃ ಒಪ್ಪಂದದಲ್ಲಿ ಮಾಡಲಾಯಿತು. ಮೂರನೇ ದುಂಡು ಮೇಜಿನ ಪರಿಷತ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದು ರೈಟ್ ಆನ್ಸರ್. ಯಾವುದು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾಲ್ಗೊಳ್ಳಿಲ್ಲ. ಯಾಕಂದ್ರೆ ಕೇವಲ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾಲ್ಗೊಂಡಿತ್ತು. ಅಖಂಡ ಭಾರತ ದೇಶವನ್ನು ಪ್ರತಿನಿಧಿಸುವಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರ ಹೊರತು 1 ಮತ್ತು 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರಲಿಲ್ಲ. ಶೋಷಿತ ವರ್ಗದವರಿಗೆ ಪ್ರತ್ಯೇಕ ಎಲೆಕ್ಟೋರೇಟ್ಗಾಗಿ ಪ್ರಥಮ ದುಂಡು ಮೇಜಿನ ಸಮ್ಮೇಳನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒತ್ತಾಯಿಸಿದರು. 1 ಮತ್ತು 3 ಸರಿಯಾಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ನಾಗರಿಕ ಸೇವೆಗಳಲ್ಲಿ ಶೋಷಿತ ವರ್ಗದವರಿಗೆ ಪ್ರಾತಿನಿಧ್ಯ ಅಲ್ಲ, ಚುನಾವಣಾ ಪ್ರತ್ಯೇಕವಾಗಿರುವಂತಹ ಚುನಾವಣಾ ಮತಕ್ಷೇತ್ರದ ಬೇಡಿಕೆಯನ್ನಿಟ್ಟಿದ್ರು. 71ರ ಬದಲಾಗಿ 148 ಮತಕ್ಷೇತ್ರಗಳಲ್ಲಿ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವಕಾಶವನ್ನ ಕೊಡಲಾಯಿತು ಅಂತ. ಆ ಉದ್ದೇಶಕ್ಕಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ನಾಗರಿಕ ಸೇವೆಗಳಲ್ಲಿ ಶೋಷಿತ ವರ್ಗದವರಿಗೆ ಪ್ರಾತಿನಿಧ್ಯ ಒದಗಿಸುವಂತೆ ವಿಶೇಷ ಅವಕಾಶವನ್ನ ಪುನಃ ಒಪ್ಪಂದದಲ್ಲಿ ಮಾಡಿಕೊಳ್ಳಲಾಗಲಿಲ್ಲ. ಆ ಉದ್ದೇಶಕ್ಕಾಗಿ 1, 3 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ. ಮಹಿಳೆಯರಿಗೆ ಶಿಕ್ಷಣ ಒದಗಿಸುವ ಪ್ರಮುಖ ಉದ್ದೇಶ ಹೊಂದಿದ ಬ್ಯೂತಿನ್ ಶಾಲೆಯನ್ನ ಕಲ್ಕತ್ತಾದಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸ್ಥಾಪನೆ ಮಾಡಿದರು. ಕಲ್ಕತ್ತಾ ವಿಶ್ವವಿದ್ಯಾಲಯ ಪ್ರಪ್ರಥಮ ಪದವೀಧರ ಬಂಕಿಂ ಚಂದ್ರ ಚಟರ್ಜಿ ಉಪಾಧ್ಯಾಯರಾಗಿದ್ದರು. ಅಂದಿನ ಗವರ್ನರ್ ಜನರಲ್ ನಿಂದ ಸತಿ ಪದ್ಧತಿ ನಿಷೇಧಗೊಳಿಸುವ ಕಾನೂನು ಜಾರಿಗೆ ತರಿಸಲು ಕಾರಣವಾಗಿದ್ದ ಸತಿ ವಿರುದ್ಧ ಕೇಶವಚಂದ್ರ ಸೇನ್ ಅವರು ನಡೆಸಿದಂತ ಅವಿಶ್ರಾಂತಿಯ ಹೋರಾಟ. 1 ಮತ್ತು 1 ಮಾತ್ರ ಸರಿಯಾಗಿದೆ. 1 ಮತ್ತು 2 ಸರಿಯಾಗಿದೆ. 2 ಮತ್ತು 3 ಸರಿಯಾಗಿದೆ. 1, 2, 3 ಸರಿಯಾಗಿದೆ. ಇನ್ನೊಂದ್ಸರಿ ಅರ್ಥ ಮಾಡಿಕೊಳ್ಳಿ ಕ್ವಶನ್ ಅನ್ನ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮಹಿಳೆಯರಿಗೆ ಶಿಕ್ಷಣ ಒದಗಿಸುವ ಪ್ರಮುಖ ಉದ್ದೇಶ ಹೊಂದಿದ ಬ್ಯೂತಿನ್ ಶಾಲೆಯ ಕಲ್ಕತ್ತಾದಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಪ್ರಥಮ ಪದವೀಧರರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಅಂದಿನ ಗವರ್ನರ್ ಜನರಲ್ ನಿಂದ ಸತಿ ಪದ್ಧತಿ ನಿಷೇಧಗೊಳಿಸುವ ಕಾನೂನು ಜಾರಿಗೆ ತರಿಸಲು ಕಾರಣವಾಗಿದ್ದ ಸತಿ ವಿರುದ್ಧ ಕೇಶವಚಂದ್ರ ಸೇನ್ ಅವರು ನಡೆಸಿದಂತ ಅವಿಶ್ರಾಂತಿ ಹೋರಾಟ. 1 ಸರಿಯಾಗಿದೆ. 1, 2 ಸರಿಯಾಗಿದೆ. 2, 3 ಸರಿಯಾಗಿದೆ. ಮೇಲಿನ ಎಲ್ಲವೂ ಸರಿಯಾಗಿದೆ. 42% ಕರೆಕ್ಟ್ ಆನ್ಸರ್ ಮಾಡಿರಿ. ಆದ್ರೆ ಒಂದು ಲಿಂಕ್ ಏನ್ ಸಿಕ್ತಂದ್ರೆ ನಿಮಗೆ ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡಿದವರು ಕೇಶವಚಂದ್ರ ಸೇನ್ ಅಲ್ಲ. ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಟ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಅಚ್ಚಳಿಯಾಗಿ ಉಳಿದಿದೆ.
ಅಚ್ಚಳಿಯಾಗಿ ಉಳಿದಂತ ಪರಿಣಾಮವಾಗಿ ನೀವು 41% ಕರೆಕ್ಟ್ ಆನ್ಸರ್ ಅನ್ನು ಮಾಡಿದ್ದೀರಿ. ಎಲ್ಲೋ ನಿಮಗೆ ಅದು ಆ ಪಾಯಿಂಟ್ ಮನಸ್ಸಿಗೆ ಮುಟ್ಟಿದೆ, ಆ ಮುಟ್ಟಿದ ಸಲುವಾಗಿನೇ ಆ ಪಾಯಿಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಹೆಮ್ಮೆ ಪಡುವಂತ ವಿಚಾರ. ಸರಿಯಾಗಿರುವಂತ ಉತ್ತರ ಯಾವುದಂದ್ರ ರೈಟ್ ಆನ್ಸರ್ 1 ಮತ್ತು 2 ಸರಿಯಾಗಿದೆ. ಮಹಿಳೆಯರಿಗೆ ಶಿಕ್ಷಣ ಒದಗಿಸುವ ಪ್ರಮುಖ ಉದ್ದೇಶ ಹೊಂದಿದ ಬ್ಯೂತನ್ ಶಾಲೆಯನ್ನ ಕಲ್ಕತ್ತಾದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಸ್ಥಾಪಿಸಿದರು. ಕಲ್ಕತ್ತಾದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಸ್ಥಾಪಿಸಿದರು. ರೈಟ್. ನೆಕ್ಸ್ಟ್ ಯಾವ್ದಂದ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಪ್ರಥಮ ಪದವೀಧರ ಬಂಕಿಂ ಚಂದ್ರ ಚಟರ್ಜಿ ಆಗಿದ್ರು. ರೈಟ್ ಆನ್ಸರ್ ಇದು ಕೂಡ. ಬಂಕಿಂ ಚಂದ್ರ ಚಟರ್ಜಿ ಅವರು ಅಂದಿನ ಗವರ್ನರ್ ಜನರಲ್ ನಿಂದ ಸತಿ ಪದ್ಧತಿ ನಿಷೇಧಗೊಳಿಸುವ ಕಾನೂನನ್ನು ಜಾರಿಗೆ ತರಿಸಲು ಕಾರಣವಾಗಿದ್ದು, ಸತಿ ವಿರುದ್ಧ ಕೇಶವಚಂದ್ರ ಸೇನ್ ಅವರು ಅವಿಶ್ರಾಂತಿ ಹೋರಾಟವನ್ನು ಕೈಗೊಂಡರು. ಇದು ಏನಾಗಿದೆ ಅಂದ್ರೆ ರಾಂಗ್ ಆಗಿದೆ. ಆ ಉದ್ದೇಶಕ್ಕಾಗಿ 1 ಮತ್ತು 2 ಸರಿಯಾಗಿದೆ. 1 and 2 2 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಕಾಂಗ್ರೆಸ್ಸಿನಿಂದ ಬೇರ್ಪಟ್ಟ ನಂತರ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದಂತ ಒಂದು ಪಕ್ಷ ಯಾವುದು? IAS 2005ರಲ್ಲಿ ಕೇಳಿದಂತ ಪ್ರಶ್ನೆ. ಕ್ವಶನ್ ನೋಡಿ. ಕಾಂಗ್ರೆಸ್ಸಿನಿಂದ ಬೇರ್ಪಟ್ಟ ನಂತರ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ಪಕ್ಷ ಇಂಡಿಯನ್ ಪಕ್ಷ, ಆಜಾದ್ ಹಿಂದ್ ಫೌಜ್, ರೆವಲ್ಯೂಷನರಿ ಫ್ರಂಟ್, ಪವರ್ಡ್ ಬ್ಲಾಕ್. ನೋಡಿ, ಆ ಒಂದು ಪಕ್ಷದ ಹೆಸರು ಏನು ಅಂತ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಂಡಿಯನ್ ಪಕ್ಷ, ಆಜಾದ್ ಹಿಂದ್ ಫೌಜ್, ರೆವಲ್ಯೂಷನರಿ ಫ್ರಂಟ್, ಪವರ್ಡ್ ಬ್ಲಾಕ್. ಕರೆಕ್ಟ್ ಆನ್ಸರ್ ಯಾವುದು? 1939ರಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ಅವಮಾನ ಆಗ್ತದೆ ಸ್ನೇಹಿತರೆ. ಅವಮಾನದ ಪರಿಣಾಮವಾಗಿ ಅವರು ಬಿಟ್ಟು ಹೊರಗಡೆ ಬರ್ತಾರೆ. ನಿಮ್ಗೆಲ್ಲ ಗೊತ್ತದೆ, ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಈ ದೇಶ ಕಂಡ ಅಪರೂಪದ ಹೋರಾಟಗಾರ, ನನಗೆ ರಕ್ತ ಕೊಡಿ ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಹೋರಾಟ ಮಾಡಿದಂತ ಸುಭಾಷ್ ಚಂದ್ರ ಬೋಸರು ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅನ್ನು ಗಳಿಸಿದಂತ ಮೇಧಾವಿ. ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅನ್ನು ಗಳಿಸಿರತಕ್ಕಂತ ಮೇಧಾವಿ. ಭಾರತದ ರಾಷ್ಟ್ರೀಯ ಹೋರಾಟದ ಸಕ್ರಿಯ ನಾಯಕರಾಗಿ, ಯುವಕರ ಕಣ್ಮಣಿಯಾಗಿ, ನಿಜವಾದ ಹೋರಾಟಗಾರರಾಗಿ, ನಿಸ್ವಾರ್ಥತೆಯಿಂದ ಹೋರಾಟವನ್ನು ಮಾಡುವಂತ ಸಮಯದಲ್ಲಿ 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರುತ್ತಾರೆ. 1939ರ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದಂತ ಸಮಯದಲ್ಲಿ ಕೆಲವೊಂದು ವಿಚಾರಗಳು ಗಾಂಧೀಜಿಯವರು ಮತ್ತು ಸುಭಾಷ್ ಚಂದ್ರ ಬೋಸರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ 1939ರಲ್ಲಿ ಸುಭಾಷ್ ಚಂದ್ರ ಬೋಸರ ಎದುರುಗಡೆ ಪಟ್ಟಾಭಿ ಸೀತಾರಾಮಯ್ಯ ಅವರು ಎಲೆಕ್ಷನ್ ನಿಲ್ತಾರೆ. ಆ ಎಲೆಕ್ಷನ್ ದಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಠೇವಣಿ ಕಳ್ಕೊತಾರೆ. ಆ ಸಮಯದಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಹೇಳ್ತಾರೆ ಏನು ಅಂತಂದ್ರೆ, ಏನು ನಾ ಬ್ಯಾಡ ಅಂದ್ರು ಮಹಾತ್ಮ ಗಾಂಧಿ ನೀನು ಕೂಡಿ ನಾನು ಒಯ್ದು ಎಲೆಕ್ಷನ್ ನಿಂದ್ರಿಸಿದಿ, ಇವತ್ತು ನನ್ನ ಪರಿಸ್ಥಿತಿ ಹಿಂಗಾಗ್ಯದ, ಗೆದ್ದದ್ದೆಲ್ಲ ಮರ್ಯಾದೆ ಹಾಳಾಗೋಯ್ತು. ಸುಭಾಷ್ ಚಂದ್ರ ಬೋಸ್ ಪವರ್ಫುಲ್ ಆಗಿರುವಂತ ನಾಯಕ, ಅವನಿದ್ರೆ ಸುಮ್ಸುನೆ ಹೋಗಿ ಎಲೆಕ್ಷನ್ ನಿಂದ್ರಿಸಿದೆ ಅಂದಾಗ ಗಾಂಧೀಜಿ ಕಣ್ಣಾಗ ನೀರು ಬಂದು ಕಣ್ಣು ಕೆಂಪುಗಾಗಿ ಹೊರಗಡೆ ಬಂದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡ್ತಾರೆ ಗಾಂಧೀಜಿ ಅವರು. ಏನು ಅಂದ್ರೆ, ಇದು ಪಟ್ಟಾಭಿ ಸೀತಾರಾಮಯ್ಯನ ಸೋಲಲ್ಲ, ವೈಯಕ್ತಿಕವಾಗಿ ಗಾಂಧಿಯ ಸೋಲು. ಬೇಕಾಗಿತ್ತ? ಮಹಾತ್ಮ ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥ ಕರೆ ಏನು ವೈಯಕ್ತಿಕವಾಗಿರುವಂತ ಇದು ಗಾಂಧಿಯ ಸೋಲು, ಇದು ನನ್ನ ಸೋಲು ಅಂತ ಹೇಳ್ತಾರೆ. ನೊಂದ ಸುಭಾಷ್ ಚಂದ್ರ ಬೋಸರು ನಾನು ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದಿಲ್ಲ ಅಂತೇಳಿ 1939ರಲ್ಲಿ ಸುಭಾಷ್ ಚಂದ್ರ ಬೋಸರವರು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದು ಅವರು ಸ್ಥಾಪನೆ ಮಾಡಿದಂತ ಪಕ್ಷ ಯಾವುದು ಅಂದ್ರೆ ಅದು ಫಾರ್ವರ್ಡ್ ಬ್ಲಾಕ್ ಅನ್ನುವಂತ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 18ನೇ ಶತಮಾನದ ಭಾರತದಲ್ಲಿ ನಡೆದಂತ ಯುದ್ಧಗಳು ಅನುಕ್ರಮಣಿಕೆಯಲ್ಲಿ ಈ ಮುಂದಿನ ಯಾವ ಆಯ್ಕೆ ಸರಿಯಾದದ್ದು? ವಾಂಡಿವಾಶ್ ಕದನ, ಬಾಕ್ಸರ ಕದನ, ಅಂಬೂರ್ ಕದನ, ಪ್ಲಾಸಿ ಕದನ. ಅಂಬೂರ್ ಕಾಳಗ, ಪ್ಲಾಸಿ ಕಾಳಗ, ವಾಂಡಿವಾಶ್ ಕಾಳಗ, ಬಾಕ್ಸರ್ ಕದನ. ನೋಡಿ ಹೆಂಗ್ ಕ್ವಶನ್ ಹೆಂಗ್ ಬಂದಿದೆ ನೋಡಿ. ವಾಂಡಿವಾಶ್ ಯುದ್ಧ, ಪ್ಲಾಸಿ ಕದನ, ಅಂಬೂರ್ ಕಾಳಗ, ಬಾಕ್ಸರ್ ಕದನ. ಅಂಬೂರ್ ಯುದ್ಧ, ಬಾಕ್ಸರ್ ಕದನ, ವಾಂಡಿವಾಶ್ ಕಾಳಗ, ಪ್ಲಾಸಿ ಕದನ. ಕರೆಕ್ಟ್ ಆನ್ಸರ್ ಮಾಡಬೇಕು. ಅನುಕ್ರಮವಾದಂತ ಅಂದ್ರೆ ಬಿ ರೈಟ್ ಆನ್ಸರ್. ಬಿ. ಅಂಬೂರ್ ಯುದ್ಧ, ಪ್ಲಾಸಿ ಕದನ, ವಾಂಡಿವಾಶ್ ಯುದ್ಧ, ಬಾಕ್ಸರ್ ಕದನ. 18ನೇ ಶತಮಾನದ ಭಾರತದಲ್ಲಿ ನಡೆದಂತ ಯುದ್ಧಗಳು ಅನುಕ್ರಮಣಿಕೆಯಲ್ಲಿ ಈ ಮುಂದಿನ ಯಾವ ಆಯ್ಕೆ ಸರಿಯಾಗಿದೆ ಅಂತಂದ್ರೆ ಅಂಬೂರ್ ಕಾಳಗ. ಅಂಬೂರ್ ಕಾಳಗ ಎಷ್ಟನೇ ಆಂಗ್ಲೋ ಫ್ರೆಂಚ್ ಕದನ ನಡೀತು ಅಂತಂದ್ರೆ
ಎಷ್ಟನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಅಂಬೂರು ಕಾಳಗ ನಡೀತು ಅಂತಂದ್ರೆ ಅಂಬೂರು ಕಾಳಗ ವೆರಿ ಇಂಪಾರ್ಟೆಂಟ್. ಅಂಬೂರು ಕದನ ಒಂದದ್ದು ನಿಮ್ಗೆಲ್ಲ ಗೊತ್ತದೆ. ಒಂದದ್ದು ಸೇಂಟ್ ತೋಮ್ ಕಾಳಗ, ಅಡಿಯಾರ್ ಕಾಳಗ ಅಂತ ಕರಿತೀವಿ. ಎರಡನೇ ಕರ್ನಾಟಕ ಯುದ್ಧದಲ್ಲಿ ನಡೆದಂತದ್ದು ಯಾವ್ದಂದ್ರೆ ಅಂಬೂರು ಕಾಳಗ. 1757 ಪ್ಲಾಸಿ ಕದನ, 1760 ವಾಂಡಿವಾಶ್ ಕದನ, 1764 ಬಾಕ್ಸರ್ ಕದನ ಅಂತ ಕರಿತೀವಿ, ಬಾಕ್ಸರ್ ಕದನ. ಹಾಗಾದ್ರೆ 1751ರಲ್ಲಿ ಅಂಬೂರು ಕಾಳಗ ನಡೀತು ಸ್ನೇಹಿತರೆ. 1757ರಲ್ಲಿ ಪ್ಲಾಸಿ ಕದನ ನಡೀತು. 1760ರಲ್ಲಿ ಯಾವುದು ವಾಂಡಿವಾಶ್ ಕದನ ನಡೀತು. 1764ರಲ್ಲಿ ಬಾಕ್ಸರ್ ಕದನ ನಡೀತು. ಈ ತರ ಪ್ರಶ್ನೆಗಳನ್ನ ಮಾಡ್ತಾನಂದ್ರೆ ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳ್ತಾನೆ. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ, 18ನೇ ಶತಮಾನದ ಭಾರತದಲ್ಲಿ ನಡೆದ ಯುದ್ಧಗಳು ಅನುಕ್ರಮವಾಗಿ ಮುಂದಿನ ಯಾವ ಆಯ್ಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸರಿಯಾಗಿರುವಂತ ಉತ್ತರ ಅಂಬೂರ್ ಕಾಳಗ, ಆಮೇಲೆ ಪ್ಲಾಸಿ ಕದನ, ವಾಂಡಿವಾಶ್ ಕದನ ಮತ್ತೆ ಬಾಕ್ಸರ್ ಕದನ ಅಂತ ಕರಿತೀವಿ. ಅಂಬೂರ್ ಕಾಳಗ ನಡೆದಿದ್ದು ಯಾವಾಗ ಅಂತಂದ್ರೆ ಇದು ಎರಡನೇ ಕರ್ನಾಟಕ ಯುದ್ಧ ನಡೆದಂತ ಸಮಯದಲ್ಲಿ. ಪ್ಲಾಸಿ ಕದನ 1757 ಜೂನ್ 23ರಂದು ನಡೆದಂತ ಯುದ್ಧ. ವಾಂಡಿವಾಶ್ ಕದನ 1760ರಲ್ಲಿ ನಡೆದಂತ ಯುದ್ಧ. ಬಾಕ್ಸರ್ ಕದನ 1764ರಲ್ಲಿ ನಡೆದಂತ ಯುದ್ಧ. ಅದಕ್ಕೆ ಯಾರು ವಾರನ್ ಹೆಸ್ಟಿಂಗ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಏನು ಅಂತಂದ್ರೆ ಪ್ಲಾಸಿ ಕದನ ಭಾರತ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬೀಜವನ್ನ ಬಿತ್ತಿದರೆ, ಬಾಕ್ಸರ್ ಕದನ ಅದು ಹೆಮ್ಮರವಾಗಿ ನಿರ್ಮಾಣವಾಯಿತು ಅಂತ. ಇವೆಲ್ಲ ನೆನ್ಪಿಡಬೇಕು ನೀವು. ಅದಕ್ಕೆ ನಿಮ್ಗೆ ಹೇಳಿದ್ದೆ ನೋಡಿ, ಒಂದೊಂದು ಘಟನೆಗಳು ವೆರಿ ಇಂಪಾರ್ಟೆಂಟ್. ಈಗ ನಾವು ಕರ್ನಾಟಕ ಯುದ್ಧಗಳು ಓದಂಗಿಲ್ಲ ಸರ್, ನಾವು ನನಗೆ ಬರಂಗಿಲ್ಲ ಅಂದ್ರೆ ಮಾಸ್ ಹೋಗ್ತವೆ. ಪ್ರಥಮ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ. ಒಂದನೇ ಕರ್ನಾಟಕ ಯುದ್ಧ ಎಕ್ಸಲಾ ಚಾಪಲ್ ಒಪ್ಪಂದ, ಎರಡನೇದ್ದು ಪ್ಯಾರಿಸ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಮೂರನೇದ್ದು ಪ್ಯಾರಿಸ್ ಒಪ್ಪಂದ. ಪಾಪಿ ಅಂತ ನೆನ್ಪಿಡ್ಬೇಕು ನೀವು. ನಶನಾಗ 6 ಗಂಟೆಗೆ ಎದ್ರು ಕೂಡ ಪಾಪಿ. ಯಾರೇ ಕೇಳಿದ್ರು ಹಿಂಗೆ ಕಲಗತ್ತನ ಸುಮ್ಮರು ಪಾಪಿ ಅನ್ಬೇಕು ನೀವು. ಅಂದ್ರೆ ಏನು ಎಕ್ಸಲಾ ಕೆಲವು ಏನು ಮಾಡಕ್ಕಾಗಲ್ಲ. ಎಸ್, ನನ್ ರೊಮೆಂಟ್ ಒಬ್ರು ಗೌಡ್ರ ನಿನ್ ರಾತ್ರಿ ಮಕ್ಕೊಂಡಾಗ ಒಮ್ಮೆ ತೆಕ್ಕಿ ಬಿಟ್ಟು ಅಂತಂದ್ರು. ರಾತ್ರಿ 12ಕ್ಕೆ ಎದ್ದು ಕುಂತವ, ನಾ 3 ತನೇ ಎದ್ದೆ. ಹೇಳವ ಅವ್ರ ಮುಖ ನೋಡವ, ಮತ್ ಕುಂದ್ರ ಮತ್ ಹೇಳವ ಅವ್ರ ಮುಖ ನೋಡವ. ಮತ್ ಅವರಿಂದ ನಮ್ಮಿಂದ ಸುಮಾರು ಸಾಮಾಜಿಕ ಡಿಸ್ಟೆನ್ಸ್ ಒಂದು 4-5 ಫೂಟ್ ದೂರ. ಹಂಗ ಮನುಷ್ಯನಿಗೆ ಏನಾಗಬೇಕಪ್ಪ, ಅವ್ರು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಅದು ಬ್ಯಾಂಕಿನ ಅಕೌಂಟ್ ಅನ್ನೋದು ಹಂಗ ಅದು ಮನುಷ್ಯ ಏನಪ್ಪ ನಿರಂತರವಾಗಿ ಅದು ಬರ್ತಿರ್ಬೇಕು ಬಾಯಾಗದು. ನೀವು ಮಕ್ಕೊಂಡಾಗ 5 ಗಂಟೆ ಪಾಪಿ ಅಂತಿರ್ಬೇಕು. ಮನೆ ಕೇಳ್ತಾರೆ ಏನಂತ, ಪಾಪಿ ಅಂದ್ರೆ ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಹಾಗಾದ್ರೆ ಒಂದನೇ ಕರ್ನಾಟಕ ಯುದ್ಧ ಸೇಂಟ್ ತೋಮ್ ಕಾಳಗ, ಎರಡನೇ ಕರ್ನಾಟಕ ಯುದ್ಧ ಅಂಬೂರ್ ಕಾಳಗ, ಮೂರನೇ ಕರ್ನಾಟಕ ಯುದ್ಧ ವಾಂಡಿವಾಶ್ ಕದನ. ಈ ಅಂಬೂರ್ ಕಾಳಗ ಮತ್ತು ವಾಂಡಿವಾಶ್ ಕಾಳಗದ ಮಧ್ಯದಲ್ಲಿ ಪ್ಲಾಸಿ ಕದನ ನಡೀತು. ನೆಕ್ಸ್ಟ್ ಕ್ವಶನ್, ಮುಂದಿನ ಹೇಳಿಕೆಗಳನ್ನ ಗಮನಿಸಿ. ಬ್ರಿಟಿಷ್ ವಿನ್ಯಾಸವನ್ನ ಆಧರಿಸಿ ಭಾರತದಲ್ಲಿ ನಿಯಮಿತ ಪೊಲೀಸ್ ವ್ಯವಸ್ಥೆಯನ್ನ ಮೊತ್ತ ಮೊದಲ ಬಾರಿಗೆ ರೂಪಿಸಿದ ಪ್ರಥಮ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್. 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಕಲ್ಕತ್ತಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. 1860ರಲ್ಲಿ ಭಾರತೀಯ ಪಿನಲ್ ಕೋಡ್ ಜಾರಿಗೆ ಬಂದಿತ್ತು. ನೋಡಿ ಕ್ವಶನ್ ವೆರಿ ಇಂಪಾರ್ಟೆಂಟ್. ಮುಂದಿನ ಹೇಳಿಕೆಗಳನ್ನ ಗಮನಿಸಿ, ಇಲ್ಲಾಂದ್ರೆ ಬರುತ್ತೆಗಿರಿ. ಬ್ರಿಟಿಷ್ ವಿನ್ಯಾಸವನ್ನ ಆಧರಿಸಿ ಭಾರತದಲ್ಲಿ ನಿಯಮಿತ ಪೊಲೀಸ್ ವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿಗೆ ರೂಪಿಸಿದ ಪ್ರಥಮ ಗವರ್ನರ್ ಜನರಲ್ ಯಾರಂದ್ರೆ ವಾರನ್ ಹೆಸ್ಟಿಂಗ್. ಒಂದು. ಎರಡನೇದ್ದು ಯಾವ್ದಂದ್ರೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಕಲ್ಕತ್ತಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. 1860ರಲ್ಲಿ ಭಾರತೀಯ ಪಿನಲ್ ಕೋಡ್ ಜಾರಿಗೆ ಬಂದಿತ್ತು. 1, 2 ಸರಿಯಾಗಿರುವಂತ ಉತ್ತರ, 2, 3 ಸರಿ, 1, 3 ಸರಿ, 1, 2, 3 ಸರಿ. ಬ್ರಿಟಿಷ್ ವಿನ್ಯಾಸವನ್ನು ಆಧರಿಸಿ ಭಾರತದಲ್ಲಿ ನಿಯಮಿತ ಪೊಲೀಸ್ ವ್ಯವಸ್ಥೆಯನ್ನ ಮೊತ್ತ ಮೊದಲು ರೂಪಿಸಿದ ಪ್ರಥಮ ಗವರ್ನರ್ ಜನರಲ್ ಯಾರಂದ್ರೆ ವಾರನ್ ಹೆಸ್ಟಿಂಗ್. 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಕಲ್ಕತ್ತಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಓಕೆ, ಇದಂತೂ ಪಕ್ಕ 100% ಸತ್ಯವಾಗಿರುವಂತ ಪಾಯಿಂಟ್ ಇದು. ಓಕೆನಾ? ಇನ್ನು ಇದು ಕೂಡ ಪರ್ಫೆಕ್ಟ್ ಆಗಿರುವಂತ ಆನ್ಸರ್. ಬಟ್ ಕೀ ಆನ್ಸರ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ 2 ಮತ್ತು 3 ಅಂತ ಕೊಟ್ಟಿದ್ದಾನೆ. ಇದೊಂದು ಸ್ವಲ್ಪ ಡೌಟ್ ಇದೆ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಬಟ್ ಕೆಲವು ಬುಕ್ಗಳಲ್ಲಿ 1860 ಭಾರತೀಯ ಪಿನಲ್ ಕೋಡ್ ಜಾರಿಗೆ ಬಂದಿತ್ತು ಅಂತಿದೆ. ಬಟ್ ಇದು ಏನಾಗಿದೆ ಅಂದ್ರೆ ಕೀ ಆನ್ಸರ್ ರಾಂಗ್ ಇದೆ. ಆ ಉದ್ದೇಶಕ್ಕಾಗಿ 2 ಮತ್ತು 3 ಅಂತ ರೈಟ್ ಇದೆ. ನೋಡೋಣ, ಇದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಈ ಮುಂದಿನ ಹೇಳಿಕೆಗಳನ್ನ ಗಮನಿಸಿ. 1935ರ ಭಾರತ ಸರ್ಕಾರ ಕಾಯ್ದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಪ್ರಾಂತೀಯ ಸ್ವಾಯತ್ತತೆ, ಫೆಡರಲ್ ಕೋರ್ಟ್ ಸ್ಥಾಪನೆ, ಕೇಂದ್ರದಲ್ಲಿ ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆ. 1, 2 ಸರಿಯಾಗಿದೆ, 2, 3 ಸರಿಯಾಗಿದೆ, 1, 3 ಸರಿಯಾಗಿದೆ, 1, 2, 3 ಸರಿಯಾಗಿದೆ. ಸರಿಯಾದ ಉತ್ತರ ಯಾವ್ದಂದ್ರೆ ರೈಟ್ ಆನ್ಸರ್ 1, 2, 3 ಸರಿಯಾಗಿದೆ.
1935 ಕಾಯ್ದೆಯನ್ನ ಸಾಕಷ್ಟು ಬಾರಿ ಕೇಳಿದಂತ ಪ್ರಶ್ನೆ. ಈ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತನ್ನ ಹೇಳ್ತಾರೆ, ಏನು ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಹೊಸ ಗುಲಾಮಗಿರಿಯ ಸಂಕೇತ ಅಂತ ಕರೆದ್ರು. 1935 ಕಾಯ್ದೆಯನ್ನ ಭಾರತ ದೇಶದ ಹೊಸ ಗುಲಾಮಗಿರಿಯ ಸಂಕೇತ ಅಂತ ಹೇಳಿ ಕರೆಯಲ್ಪಟ್ರು. ಪ್ರಾಂತೀಯ, ನೀವು ಪಾಠ ಹೇಳ್ಕೊಳ್ಳಲ್ಲ ನನ್ಗೆ ಗೊತ್ತ, ನೀವು ಈ ತರ ಗೊಂಬೆ ಸ್ಥಾಪನೆ, ಕೇಂದ್ರದಲ್ಲಿ ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆ, ಪ್ರಾಂತೀಯ ಸ್ವಾಯತ್ತತೆನೂ ಓಕೆ, ಫೆಡರಲ್ ಕೋರ್ಟ್ಗಳ ಸ್ಥಾಪನೆ ಓಕೆ, ಕೇಂದ್ರದಲ್ಲಿ ಆಲ್ ಇಂಡಿಯಾ ಫೆಡರೇಷನ್ ಕೂಡ ರೈಟ್. ಆ ಉದ್ದೇಶಕ್ಕಾಗಿ 1, 2, 3 ಸರಿಯಾಗಿದೆ. ಕೆಳಗಿನ ಯಾರು 1931 ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳನ್ನು ಕುರಿತು ಕರಡು ನಿರ್ಣಯವನ್ನು ಕೈಗೊಂಡ್ರು? ಬಹಳ ಸರಳವಾಗಿರುವಂತ ಪ್ರಶ್ನೆ. ನನ್ನ ಪ್ರಕಾರ ಒಂದು 90 ಮೇಲೆ ಹೋಗ್ತದೆ ಅಂತ ಅನ್ಕೋತೀನಿ. ಅಬೌವ್ 90 ಮೇಲೆ 31ರಲ್ಲಿ ಮೂಲಭೂತ 54% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಎಕ್ಸಲೆಂಟ್. ಕೆಳಗಿನ ಯಾರು 1931ರಲ್ಲಿ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಕರಡನ್ನ ರೂಪಿಸಿದರು? ನಮ್ಗೆಲ್ಲ ಏನ್ ಅನ್ಸ್ತದೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅನ್ಸ್ತದೆ. ಆದ್ರೆ ಸರಿಯಾದ ಉತ್ತರ ಯಾವ್ದಂದ್ರ ಪಂಡಿತ್ ಜವಾಹರ್ಲಾಲ್ ನೆಹರು ಸರಿ ಉತ್ತರ. ಪಂಡಿತ್ ಜವಾಹರ್ಲಾಲ್ ನೆಹರು, ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು 1931 ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಕರಡು ನಿರ್ಣಯವನ್ನು ರೂಪಿಸಿದವರು ಯಾರಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಬರೆದಿಟ್ಟುಕೋರಿ ಇದನ್ನ. ವಲ್ಲಭಾಯಿ ಪಟೇಲ್ ಲಾಸ್ಟ್ ಮೂಮೆಂಟ್ ಅವರು ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾದವರು ಸರ್ದಾರ್ ವಲ್ಲಭಾಯಿ ಪಟೇಲ್. ಆದ್ರ ಸರಿಯಾದ ಉತ್ತರ ಯಾವಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ನನಗೆ ಗೊತ್ತಿತ್ತು ನೀವು ಸರ್ದಾರ್ ವಲ್ಲಭಾಯಿ ಪಟೇಲರು, ಆದರೆ ಆ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳನ್ನು ಕುರಿತು ಕರಡು ನಿರ್ಣಯವನ್ನು ರೂಪಿಸಿದವರು ಯಾರು ಅಂದ್ರೆ ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಬಹುದು. ನೆಕ್ಸ್ಟ್, ಕೋಮಗಟ ಮಾರು ಎಂದರೇನು? ಕ್ವಶನ್ ಅಲ್ಲಿ ಕೇಳಿದಂತ ಪ್ರಶ್ನೆ, ಬಿದ್ದು ಅಡ್ಡಾಡಿ ಹತ್ರ ಬರಬಾರದಲ್ಲ. ಎಸ್, ಕೋಮ ಘಟಮಾರರು ಎಂದರೆ ಏನು? ತೈವಾನ್ ಒಂದು ರಾಜಕೀಯ ಪಕ್ಷ, ಚೀನಾದ ಕಮ್ಯುನಿಸ್ಟ್ ಮುಖಂಡ, ಕೆನಡಾದಾಗೆ ಪ್ರಯಾಣ ಬೆಳೆಸಿದ ಒಂದು ಹಡಗು, ಮಾವೋಸ್ತುಂಗ್ ತಮ್ಮ ಲಾಂಗ್ ಮಾರ್ಚ್ ಪ್ರಾರಂಭಿಸಿದ ಚೀನಾದ ಹಳ್ಳಿ. ನೋಡಿ, ವೆರಿ ಇಂಪಾರ್ಟೆಂಟ್. ಇದೊಂದು ನಾನು ನಿಮಗೆ ಹೇಳಿದ್ದೆ, ನಿಮಗೆ ಈ ಒಂದು ಪ್ರಮುಖವಾಗಿರುವಂತಹ ಅಂಶ. ಹಡಗಿನ ಮೂಲಕ ನಮ್ಮ ಭಾರತೀಯರು ಪ್ರಯಾಣವನ್ನು ಬೆಳೆಸ್ತಾರೆ. ಆ ಪಶ್ಚಿಮ ಬಂಗಾಳದಿಂದ ಮತ್ತೆ ವಾಪಸ್ ಬರ್ತಾರೆ, ಅವರನ್ನು ಬಂಧಿಸ್ತಾರೆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅಂತ ಹೇಳಿದ್ದೆ ನಿಮಗೆ. ಕ್ವಶನ್ ಏನಿದೆ ನೋಡಿ, ಕೋಮಗಟ ಮಾರು ಎಂದರೇನು? ಕೋಮಟಗಾರ ಮಾರು ಎಂದರೇನು? ತೈವಾನ್ ಒಂದು ರಾಜಕೀಯ ಪಕ್ಷ, ಚೀನಾದ ಕಮ್ಯುನಿಸ್ಟ್ ಮುಖಂಡ, ಕೆನಡಾ ಪ್ರಯಾಣ ಬೆಳೆಸಿದ ಒಂದು ಹಡಗು, ಮಾವೋಸ್ತುಂಗ್ ಲಾಂಗ್ ಮಾರ್ಚ್ ಪ್ರಾರಂಭಿಸಿದ ಚೀನಾದ ಹಳ್ಳಿ. ಕರೆಕ್ಟ್ ಆನ್ಸರ್ ಹಾಕಿ ನೋಡೋಣ. ಕೆನಡಾಕ್ಕೆ ಪ್ರಯಾಣ ಬೆಳೆಸಿದ ಒಂದು ಹಡಗಿನ ಹೆಸರು ಅದು. ಕೆನಡಾಕ್ಕೆ ಪ್ರಯಾಣ ಬೆಳೆಸಿದಂತ ಒಂದು ಹಡಗಿನ ಹೆಸರು. ಇವತ್ತೇ ಫಸ್ಟ್ ಟೈಮ್ ಕೇಳಿದವರು ಗೊಂಬೆ ಚಿತ್ರ. ಇವತ್ತು ಹೇಳ್ತಾರೆ ಕೋಮ ಘಟಮಾರ ಎಂದರೇನು? ಕೋಮ ಘಟಮಾರ ಎಂದರೆ ಕೆನಡಾ ದೇಶಕ್ಕೆ ಪ್ರಯಾಣ ಬೆಳೆಸಿದ ಒಂದು ಹಡಗು. ಕೆನಡಾ ದೇಶಕ್ಕೆ ಪ್ರಯಾಣ ಬೆಳೆಸಿದಂತ ಒಂದು ಹಡಗು. ಬಟ್ ಅಲ್ಲಿ ಏನ್ ಮಾಡಂಗಿಲ್ಲ, ಅವರು ಎಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ನೀವು ನಮ್ಮ ಭಾರತ ಏನು ಕೆನಡಾ ದೇಶಕ್ಕೆ ಬರಬಾರದು ಅಂತ ಸಮಯದಲ್ಲಿ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಪೊಲೀಸರು ಮತ್ತು ಭಾರತೀಯರ ಮಧ್ಯೆ ಹೋರಾಟ ಸ್ಟಾರ್ಟ್ ಆಗ್ತದೆ. ಆ ಒಂದು ಸಮಯದಲ್ಲಿ ಕೇಳಿದ ಪ್ರಶ್ನೆ ಕೋಮ ಘಟಮಾರ ಎಂದರೇನು ಅಂತಂದ್ರೆ ಅದು ಕೆನಡಾ ದೇಶಕ್ಕೆ ಪ್ರಯಾಣ ಬೆಳೆಸಿದ ಒಂದು ಹಡಗಿನ ಹೆಸರು. ನೆಕ್ಸ್ಟ್ ಕ್ವಶನ್, ಪೇಬಿಯಾನಿಸಂ ಅನ್ನು ಒಂದು ಚಳುವಳಿಯನ್ನಾಗಿ ಪ್ರತಿಪಾದಿಸಿದವರು ಯಾರು? ಆನಿ ಬೆಸೆಂಟ್ ಅವರು, ಎಒ ಹ್ಯೂಮ್ ಅವರು, ಮೈಕಲ್ ಮಧುಸೂದನ್ ದತ್ ಅವರು, ಆರ್ ಪಾಮ ದತ್ ಅವರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಫಸ್ಟ್ ಟೈಮ್ ಕೇಳಾಕತ್ತೀರಿ ನೀವು. IAS 2005ರಲ್ಲಿ ಕೇಳಿದ ಪ್ರಶ್ನೆ. ಗೊತ್ತಿಲ್ಲ ಅಂದ್ರೆ ಬರತ್ತೆಗಿರಿ, ಎಷ್ಟಾಗ್ತ ಅಷ್ಟು ಪರ್ಫೆಕ್ಟ್ ಮಾಡ್ಕೊಳಕತ್ತೀರಿ. ಪೇಬಿಯಾನಿಸಂ ಅನ್ನು ಒಂದು ಚಳವಳಿಯನ್ನಾಗಿ ಪ್ರತಿಪಾದಿಸಿದವರು ಆನಿ ಬೆಸೆಂಟ್ ಅವರು, ಎಒ ಹ್ಯೂಮ್ ಅವರು, ಮೈಕಲ್ ಮಧುಸೂದನ್ ದತ್ ಅವರು, ಆರ್ ಪಾಮ ದತ್ ಅವರು. ಸರಿಯಾದ ಉತ್ತರ ಯಾವ್ದಂದ್ರ ಆನಿ ಬೆಸೆಂಟ್. ರೈಟ್ ಆನ್ಸರ್ ಆನಿ ಬೆಸೆಂಟ್. ಬರ್ಕೊಳ್ಳಿವೆಲ್ಲ ಇವು. ಆನಿ ಬೆಸೆಂಟ್. ಪೇಬಿಯಾನಿಸಂ ಅನ್ನು ಒಂದು ಚಳವಳಿಯನ್ನಾಗಿ ಪ್ರತಿಪಾದಿಸಿದವರು ಯಾರಂದ್ರೆ ಆನಿ ಬೆಸೆಂಟ್. ಇದು ಭಾರತ ದೇಶದ ಸ್ವಯಂ ಚಳವಳಿ ಅಂತ ಕರೀತಾರೆ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಲು ಅಧಿಕಾರವನ್ನು ನೀಡಲಾಯಿತು?
ಅಸಹಕಾರ ಚಳವಳಿ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನ ಪ್ರಾರಂಭಿಸಲು ಅಧಿಕಾರವನ್ನ ನೀಡಲಾಯಿತು? ಬಾಂಬೆ ಅಧಿವೇಶನ, ಲಾಹೋರ್ ಅಧಿವೇಶನ, ಲಕ್ನೋ ಅಧಿವೇಶನ, ತ್ರಿಪುರಾ ಅಧಿವೇಶನ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಲು ಅಧಿಕಾರವನ್ನು ನೀಡಲಾಯಿತು? ನೋಡಿ, ಬಾಂಬೆ, ಲಾಹೋರ, ಲಕ್ನೋ, ತ್ರಿಪುರಾ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಲಕ್ನೋ ಕಾಂಗ್ರೆಸ್ ಅಧಿವೇಶನ ಒಂದು ವಿಶೇಷವಾದ ಅಧಿವೇಶನ. ಅಸಹಕಾರ ಚಳವಳಿ ನಡೆದದ್ದು ಯಾವಾಗ ಅಂದ್ರೆ 1920 1920ರಿಂದ 1922ರವರೆಗೆ ಅಸಹಕಾರ ಚಳವಳಿ ನಡೀತದೆ. ಆದರೆ ಅಧಿಕೃತವಾಗಿರುವಂತಹ ಸಮ್ಮೇಳನ ಯಾವುದಂದ್ರೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ನಿಮ್ಗೆಲ್ಲ ಗೊತ್ತದ, ಹೌದಾ? ನಾ ಹೇಳಿದ್ದೆ ನಿಮ್ಗೆ ಆರಂಭದಲ್ಲಿ 1920ರಲ್ಲಿ ಮಹಾರಾಷ್ಟ್ರದ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ವಿಜಯ ರಾಘವಾಚಾರ್ಯ ಆಗಿದ್ರು. ಅದಾದ ನಂತರ ಎಲ್ಲಿಗೆ ಬಂದ್ರು ಅಂದ್ರೆ ಕಲ್ಕತ್ತಾ ಆದ ಮೇಲೆ ಕಲ್ಕತ್ತಾ ಒಂದು ವಿಶೇಷ ಅಧಿವೇಶನ. ಆದರೆ ಇವ್ರು ಏನ್ ಕೇಳಿದ್ದಾರೆ ಅಂದ್ರೆ ಕಾರ್ಯಕಾರಿ ಸಮಿತಿಗೆ, ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಲು ಅಧಿಕಾರ ನೀಡಲಾಯಿತು ಅಂದ್ರೆ ಸರಿಯಾದ ಉತ್ತರ ಲಕ್ನೋ. ಅದೇ ಸಮಯದಲ್ಲಿ ಲಕ್ನೋದಲ್ಲಿ ಒಂದು ಕಾರ್ಯಕಾರಿ ಅನ್ನುವಂತ ಒಂದು ವಿಶೇಷ ಸಮ್ಮೇಳನ ನಡೀತದೆ. ಆ ಸಮ್ಮೇಳನ ಏನ್ ಮಾಡ್ತಂದ್ರೆ ಭಾರತದ, ಅದಕ್ಕೆ ಒಂದ್ ವೇಳೆ ಕಲ್ಕತ್ತಾ ಇತ್ತು, ಕಲ್ಕತ್ತಾ ರೈಟ್ ಆನ್ಸರ್ ಆಗ್ತದೆ. ಕಲ್ಕತ್ತಾ ಫೈನಲ್.